ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು GRP ಕ್ಲಾಸಸ್. ಇವತ್ತಿನ ಕ್ಲಾಸಲ್ಲಿ ನಾವೊಂದು ಸ್ಟಡಿ ಮಾಡೋಣ ಅಂತಂದರೆ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಈ ಶೇರ್ ಕ್ಯಾಪಿಟಲ್ ಈ ಚಾಪ್ಟರನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಶೇರ್ ಅಂದರೆ ಏನು ಅದನ್ನು ಗೊತ್ತಾಗಬೇಕು. ಶೇರ್ ಕ್ಯಾಪಿಟಲ್ ಅಂದರೆ ಏನು ಟೋಟಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ಕಂಪನಿ ಐತೆ ಅದು ಇಟ್ಕೊಳ್ರಿ. ಈ ಕಂಪನಿ ಐತಿ. ಈ ಕಂಪನಿ ಸ್ಥಾಪನೆ ಮಾಡಬೇಕಂದ್ರೆ ಏನು ಬೇಕು ರೀ? ಹಣ ಬೇಕು ರೀ. ಹಣ ಬೇಕು. ಹಣ ಇದ್ದರೆ ಏನಾಗುತ್ತೆ? ಕಂಪನಿಯನ್ನು ನಾವು ಸ್ಥಾಪನೆ ಮಾಡ್ತೀವಿ. ಸೊ ಈಗ ಹಣ ಕಂಪನಿಗೆ ಯಾವ್ಯಾವ ಮುಖಾಂತರ ಬರುತ್ತಾ? ಕಂಪನಿಗೆ ಒಂದು ಬ್ಯಾಂಕಿನ ಮುಖಾಂತರ ಆದರೂ ಬರ್ಬೋದು ಹಣ, ಅಥವಾ ಇನ್ನೊಬ್ಬ ಪರ್ಸನ್, ಯಾರೋ ಒಬ್ಬ ಜನ ಹತ್ರ ಹೋಗಿ ಹಣವನ್ನು ಕಲೆಕ್ಟ್ ಮಾಡ್ತೀವಿ, ಅಥವಾ ಇನ್ನೊಂದು ಯಾವುದು ಅಂತಂದರೆ ಶೇರ್ಸ್ ಮುಖಾಂತರ ಹಣ ಬರ್ತದೆ ಕಂಪನಿಗೆ. ಸೊ ಈಗ ಮೂರು ರೀತಿಯಿಂದ ಹಣ ಬರ್ತದೆ. ಒಂದು ಬ್ಯಾಂಕಿಂದ ಹಣ, ಸಾಲ ತೊಗೋಬೋದು ಕಂಪನಿಗೆ. ಬ್ಯಾಂಕಲ್ಲಿ ಹೋಗಿ ಸಾಲ ತೊಗೊಂಡು ಕಂಪನಿಗೆ ಹಣ ಬರುತ್ತೆ. ಇಲ್ಲ ಇನ್ನೊಬ್ಬ ಯಾರೋ ಪರ್ಸನ್ ಹತ್ರ ಹಣ ಇಸ್ಕೊಳ್ತೀವಿ ಕಂಪನಿಗೆ. ಅಥವಾ ಇನ್ನೊಂದು ಮೂಲ ಯಾವುದು ಅಂತಂದರೆ ಶೇರ್ ಮುಖಾಂತರ. ಕಂಪನಿ ಸ್ಥಾಪನೆ ಮಾಡಬೇಕಂದ್ರೆ ಅವ್ರು ಏನು ಮಾಡ್ತಾರಂದ್ರೆ ಶೇರ್ಸ್ಗಳನ್ನು ಇಶ್ಯೂ ಮಾಡ್ತಾರೆ. ಈಗ ಶೇರ್ ಅಂದರೆ ಏನು ಸರ್? ಶೇರ್ ಅಂದರೆ ಕಂಪನಿಯ ಕ್ಯಾಪಿಟಲ್. ಇದೇನು? ಕಂಪನಿಯ ಕ್ಯಾಪಿಟಲ್ ಅಂತ ಇಟ್ಕೊಳ್ರಿ. ಈ ಕ್ಯಾಪಿಟಲಿನ ಸಣ್ಣ ಭಾಗಗಳನ್ನಾಗಿ ಮಾಡ್ತಾರೆ ಅವರು. ಕಂಪನಿಯ ಬಂಡವಾಳವನ್ನು ಸಣ್ಣ ಭಾಗಗಳನ್ನಾಗಿ ಮಾಡ್ತಾರೆ. ಈ ಒಂದು ಭಾಗಕ್ಕೆ ನಾವೇನು ಹೇಳ್ತೀವಿ? ಶೇರ್ಸ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಕಂಪನಿಯ ಬಂಡವಾಳವನ್ನು ಸಣ್ಣ ಭಾಗಗಳನ್ನಾಗಿ ಮಾಡ್ತೀವಿ. ಪಾರ್ಟ್ ಆಫ್ ಅ ಕ್ಯಾಪಿಟಲ್ಗೆ ನಾವು ಹೇಳ್ತೀವಿ ಶೇರ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಹೇಳ್ತೀವಿ ಶೇರ್ಸ್ ಅಂತ ಹೇಳ್ತೀವಿ. ಶೇರ್ ಕ್ಯಾಪಿಟಲ್ ಅಂತ ಹೇಳಿ ಈ ಚಾಪ್ಟರನ್ನು ನಾವೇನು ಮಾಡೋಣ? ಸ್ಟಾರ್ಟ್ ಮಾಡ್ತಾ ಹೋಗೋಣ. ಕ್ಲಿಯರ್? ಮೊದಲೇದಾಗಿ ಇಲ್ಲಿಗೆ ಏನು 2 ಮಾರ್ಕ್ಸಿಗೆ ಕ್ವಶನ್ ಏನು ಕೇಳ್ತಾರೆ ಅಂತಂದ್ರೆ, 2 ಮಾರ್ಕ್ಸಿಗೆ ವಾಟ್ ಈಸ್ ಅ ಕಂಪನಿ? ಕಂಪನಿ ಎಂದರೇನು? ವಾಟ್ ಈಸ್ ಅ ಕಂಪನಿ ಅಂತ ಕೇಳಿದ್ದಾರೆ. ಆನ್ಸರ್ ನೋಡ್ರಿ. ಅ ಕಂಪನಿ ಮೀನ್ಸ್ company incorporated or registered under the Company Act 2013. ಅಂದರೆ ಕಂಪನಿ ಅಂತಂದರೆ ಯಾವುದೇ ಒಂದು ಕಂಪನಿ ಆಗಿರ್ಬೋದು, ರಿಜಿಸ್ಟರ್ಡ್ ಅಂಡರ್ ದ ಕಂಪನಿ ಆ್ಯಕ್ಟ್ 2013. ಅಂದರೆ ಕಂಪನಿ ಕಾಯ್ದೆ 2013 ಪ್ರಕಾರ ಸ್ಥಾಪನೆ ಆಗಿರಬೇಕು, ನೋಂದಣಿಯಾಗಿರಬೇಕು. ಕ್ಲಿಯರ್? ಅಂಡರ್ ಎನಿ ಅದರ್ ಅರ್ಲಿಯರ್ ಕಂಪನಿ ಆ್ಯಕ್ಟ್ಸ್. ಅಥವಾ ಇದಕ್ಕಿಂತ ಮೊದಲು ಯಾವುದು ಕಂಪನಿ ಕಾಯ್ದೆ ಇತ್ತು? 1956 ಇತ್ತು. ಇವಾಗ ಯಾವುದೈತಿ? 2013 ಐತಿ. ಈ ಕಂಪನಿಯ ಕಾಯ್ದೆ ಪ್ರಕಾರ ಸ್ಥಾಪನೆ ಆಗಿದ್ದರೆ ಅಂಥದಕ್ಕೆ ನಾವು ಹೇಳ್ತೀವಿ ಕಂಪನಿ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಅ ಕಂಪನಿ ಮೀನ್ಸ್ ಕಂಪನಿ ಇನ್ಕಾರ್ಪೊರೇಟೆಡ್ ಆರ್ ರಿಜಿಸ್ಟರ್ಡ್ ಅಂಡರ್ ದ ಕಂಪನಿ ಆ್ಯಕ್ಟ್ 2013 ಆರ್ ಅಂಡರ್ ಎನಿ ಅದರ್ ಅರ್ಲಿಯರ್ ಕಂಪನಿ ಆ್ಯಕ್ಟ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್ ಇನ್ನು ಬೇರೆ ಮೀನಿಂಗ್ ಇದ್ದಾವೆ. ಆರ್ ಕಂಪನಿ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಕಂಪನಿ ಎನ್ನುವುದು ಕೃತಕ ವ್ಯಕ್ತಿಯಾಗಿ ಕೆಲಸ ಮಾಡ್ತದೆ. ಹ್ಯಾವಿಂಗ್ ಅ ಕಾರ್ಪೊರೇಟ್ ಲೀಗಲ್ ಎಂಟಿಟಿ ಡಿಸ್ಟಿಂಕ್ಟ್ಸ್ ಫ್ರಾಮ್ ದ ಇಟ್ಸ್ ಮೆಂಬರ್ಸ್. ಅಂದರೆ ಇಲ್ಲಿ ಕಂಪನಿ ಎನ್ನುವುದು ಬೇರೆ ಆಗಿರ್ತದ. ಕಂಪನಿ ದಿಸ್ ಈಸ್ ಆನ್ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳ್ತೀವಿ. ಇದು ಕಂಪನಿ ಅಂತಂದರೆ ಅಲ್ಲಿ ಒಳಗಡೆ ಇರುವಂತಹ ಪರ್ಸನ್ಸ್ಗಳು ಇವರು ಬೇರೆ, ಕಂಪನಿನೇ ಬೇರೆ. ಅಂದರೆ ದೆರ್ ಈಸ್ ಅ ಡಿಸ್ಟಿಂಕ್ಷನ್ ಬಿಟ್ವೀನ್ ದ ಮೆಂಬರ್ಸ್ ಆ್ಯಂಡ್ ಇಟ್ಸ್ ಕಂಪನಿ ಮತ್ತು ಹಾಗೆ ಮೆಂಬರ್ಸ್ಗಳಿಗೂ ಬೇರೆ ಇರ್ತದೆ ಅಂತ ಹೇಳ್ತೀವಿ. ಕ್ಲಿಯರ್? ಇದು ಕಂಪನಿ ಅನ್ನೋದು ಲೀಗಲ್ ಎಂಟಿಟಿ ಆಗಿದೆ. ಅಂದರೆ ಕಾನೂನುಬದ್ಧವಾಗಿ ಸ್ಥಾಪನೆ ಮಾಡುವಂಥದ್ದಾಗಿದೆ. ಇಲ್ಲಿ ಮೆಂಬರ್ಸ್ ಅಂದರೆ ಯಾರು ಬರ್ತಾರೆ ಅಂದರೆ ಶೇರ್ ಹೋಲ್ಡರ್ಸು ಡೈಲಿ ಕಂಪನಿಗೆ ಬಂದು ಕೆಲಸ ಮಾಡೋದಿಲ್ಲ. ಯಾವುದೇ ಒಂದು ಜನರಲ್ ಮೀಟಿಂಗ್ ಆಗಿರ್ಬೋದು ಆವಾಗ ಮಾತ್ರ ಬರುವಂಥದ್ದು. ಸೊ ಕ್ಲಿಯರ್? ಆ್ಯಂಡ್ ಹ್ಯಾಸ್ ಅ ಕಾಮನ್ ಸೀಲ್ ಯೂಸ್ಡ್ ಇನ್ ಇಟ್ಸ್ ಸಿಗ್ನೇಚರ್. ಕಂಪನಿ ಅನ್ನುವುದು ಹೇಗಿದೆ ಅಂದರೆ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳ್ತೀವಿ, ಕೃತಕ ವ್ಯಕ್ತಿ ಅಂತ ಹೇಳಿ ಕರಿತೀವಿ. ಕಂಪನಿಯನ್ನು, ಕೃತಕ ವ್ಯಕ್ತಿಯನ್ನು ಯಾಕೆ ಟ್ರೀಟ್ ಮಾಡ್ತೀವಿ ಅಂದರೆ ಕಂಪನಿಗೂ ಸಹ ಏನಿದೆ ಅಂತಂದರೆ ಕಾಮನ್ ಸೀಲ್ ಇದೆ. ಕಾಮನ್ ಸೀಲ್ ಅಂದರೆ ಸೀಲ್ ಹಾಕ್ತಾರಲ್ಲ, ಯಾವುದೇ ಒಂದು ಕಾಲೇಜ್ ಆಗಿರ್ಬೋದು ಅಥವಾ ದೊಡ್ಡ ಕಂಪನಿಗಳಲ್ಲಾಗಿರ್ಬೋದು, ಕಂಪನಿ ಹೆಸರಿನ ಏನಿರ್ತದೆ ಸೀಲ್ ಹಾಕಿ ಕೊಡಿ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಕಂಪನಿ ತನ್ನದೇ ಹೆಸರಿನ ಒಂದು ಸೀಲನ್ನು ಒಳಗೊಂಡಿರ್ತದೆ. ಫಾರ್ ಇಟ್ಸ್ ಸಿಗ್ನೇಚರ್ ಅಂದರೆ ಸಹಿ.
ಹೇಗೆ ಮನುಷ್ಯ ಒಬ್ಬ ಸಿಗ್ನೇಚರ್ ಹಾಕ್ತಾನಲ್ಲ, ಹಾಗೆ ಕಂಪನಿದು ತನ್ನದೇ ಆದಂಥ ಒಂದು ಸೀಲನ್ನು ಒಳಗೊಂಡಿರ್ತದೆ. ಕ್ಲಿಯರ್. ನೆಕ್ಸ್ಟ್, ಫ್ಯೂಚರ್ಸ್ ಆಫ್ ಅ ಕಂಪನಿ. ಏನೇನು ಫ್ಯೂಚರ್ಸ್ಗಳಿದ್ದಾವೆ, ಕಂಪನಿಯ ಫ್ಯೂಚರ್ಗಳೇನು, ಲಕ್ಷಣಗಳೇನು ಅಂತ ನೋಡ್ತಾ ಹೋಗೋಣ. ಇದನ್ನು ಸಹ ಏನು ಮಾಡ್ತಾರ, 2 ಮಾರ್ಕ್ಸಿಗೆ ಕೇಳುವಂಥದ್ದು. ಇದು 2 ಯಾವುದಾದ್ರೂ ಸ್ಟೇಟ್ ಎನಿ 2 ಫ್ಯೂಚರ್ಸ್ ಆಫ್ ಅ ಕಂಪನಿ, ಅಂದರೆ ಯಾವುದಾದ್ರೂ ಕಂಪನಿಯ 2 ಲಕ್ಷಣವನ್ನು ತಿಳಿಸಿ. ಜೂನ್ 2019 ಕೇಳಿದಂಥ ಕ್ವಶನ್ ಇದು. ಯಾವುದು, ಸ್ಟೇಟ್ ಎನಿ 2 ಫ್ಯೂಚರ್ಸ್ ಆಫ್ ಅ ಕಂಪನಿ. ಫಸ್ಟ್ ಫ್ಯೂಚರ್ ಏನು, ಬಾಡಿ ಕಾರ್ಪೊರೇಟೆಡ್. ಕಂಪನಿಯ ಬಾಡಿ ಕಾರ್ಪೊರೇಟ್ ಆಗಿರ್ತದೆ ಅಂತ ಹೇಳ್ತಾರೆ. ಕ್ಲಿಯರ್. ಜನರಲಿ ಇನ್ ಇಂಡಿಯಾ ದ ಕಂಪನೀಸ್ ಆರ್ ಫಾರ್ಮ್ಡ್ ಆ್ಯಂಡ್ ರಿಜಿಸ್ಟರ್ಡ್ ಅಂಡರ್ ಕಂಪನಿ ಲಾ ಅಂತ ಹೇಳ್ತೀವಿ. ಕಂಪನಿ ಅನ್ನೋದು ಬಾಡಿ ಕಾರ್ಪೊರೇಟೆಡ್ ಆಗಿರ್ತದೆ, ಅಂದರೆ ನಿಯಮಬದ್ಧವಾಗಿ ನಾವು ಏನು ಮಾಡ್ತೀವಿ, ಕಂಪನಿಯನ್ನು ಸ್ಥಾಪನೆ ಮಾಡ್ತೀವಿ. ಜನರಲಿ ಇನ್ ಇಂಡಿಯಾ, ಭಾರತ ದೇಶದಲ್ಲಿ ಏನಾಗ್ತದೆ, ಫಾರ್ಮ್ಡ್ ಆ್ಯಂಡ್ ರಿಜಿಸ್ಟರ್ಡ್ ಅಂಡರ್ ದ ಕಂಪನೀಸ್ ಲಾ. ಕಂಪನಿಯ ಕಾಯ್ದೆ, ಕಂಪನಿಯ ನಿಯಮಗಳ ಪ್ರಕಾರ ಕಂಪನಿಯನ್ನು ಸ್ಥಾಪನೆ ಮಾಡ್ತೀವಿ. ಹಾಗಾಗಿ ಬಾಡಿ ಕಾರ್ಪೊರೇಟೆಡ್ ಇದು ಫಸ್ಟ್ ಫ್ಯೂಚರ್ ಆಗಿರ್ತದೆ. ನೆಕ್ಸ್ಟ್, ಸಪ್ರೇಟ್ ಲೀಗಲ್ ಎಂಟಿಟಿ. ಕಂಪನಿ ಅನ್ನೋದು ಸಪ್ರೇಟ್ ಲೀಗಲ್ ಎಂಟಿಟಿ, ಅಂದರೆ ಸಪ್ರೇಟ್ ಕಂಪನಿ ಅನ್ನೋದು ಸಪ್ರೇಟ್ ಅಂತ ಹೇಳಿದ್ದೆ ನಾನು. ಹಾಗೆ ಅಲ್ಲಿ ಕೆಲಸ ಮಾಡ್ತಿರುವಂಥವರು ಸಪ್ರೇಟ್, ಅಂದರೆ ಇಲ್ಲಿ ಕೆಲಸ ಮಾಡೋರು ಇವರು ಶೇರ್ ಹೋಲ್ಡರ್ಸ್, ಅಂದರೆ ಓನರ್ಸ್ ಆಫ್ ದ ಕಂಪನಿ ಅಂತ ಹೇಳ್ತೀವಿ. ಹಾಗೆ ಕಂಪನಿಯಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರು ಯಾರು, ಬೋರ್ಡ್ ಆಫ್ ಡೈರೆಕ್ಟರ್, BOD ಅಂತ ಹೇಳ್ತೀವಿ. ಕ್ಲಿಯರ್. ಇಲ್ಲಿ ಕಂಪನಿ ತನ್ನದೇ ಹೆಸರನ್ನು ಒಳಗೊಂಡಿರ್ತದೆ, ತನ್ನದೇ ಹೆಸರಲ್ಲಿ ಆಸ್ತಿಗಳನ್ನು ಖರೀದಿ ಮಾಡ್ತದೆ, ತನ್ನದೇ ಆದಂಥ ಕಾಮನ್ ಸೀಲನ್ನು, ಸಿಗ್ನೇಚರನ್ನು ಒಳಗೊಂಡಿದೆ. ಸೊ ಹಾಗಾಗಿ ಕಂಪನಿ ಹ್ಯಾವ್ ದ ಸಪ್ರೇಟ್ ಲೀಗಲ್ ಎಂಟಿಟಿ. ಕಂಪನಿ ಹ್ಯಾಸ್ ಅ ಸಪ್ರೇಟ್ ಲೀಗಲ್ ಎಂಟಿಟಿ ವಿಚ್ ಡಿಸ್ಟಿಂಕ್ಟ್ ದ ಸಪ್ರೇಟ್ ಫ್ರಮ್ ಇಟ್ಸ್ ಮೆಂಬರ್ಸ್ ಅಂತ ಹೇಳ್ತಾರೆ. ಅಂದರೆ ಕಂಪನಿ ತನ್ನದೇ ಆದಂಥ ಹೆಸರನ್ನು ಒಳಗೊಂಡಿದೆ. ಹಾಗೆ ಕಂಪನಿಗೆ ನಾವೇನಂತ ಟ್ರೀಟ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳಿ ಟ್ರೀಟ್ ಮಾಡುವುದರಿಂದ ಸೊ ಸಪ್ರೇಟ್ ಕಾನೂನು ಬದ್ಧವಾದಂತಹ ನಿಯಮಗಳನ್ನು ಒಳಗೊಂಡಿದೆ ಯಾವುದು, ಕಂಪನಿ. ಕ್ಲಿಯರ್. ನೆಕ್ಸ್ಟ್, ಲಿಮಿಟೆಡ್ ಲಯಬಿಲಿಟೀಸ್. ಕಂಪನಿಯಲ್ಲಿ ಏನಾಗ್ತದೆ, ಲಿಮಿಟೆಡ್ ಲಯಬಿಲಿಟೀಸ್. ಇದೆಲ್ಲ ಎಲ್ಲಿ ನೋಡಿದ್ದೀವಿ ಅಂತಂದರೆ ನಾವು ಫಸ್ಟ್ ಇಯರ್ ಬಿಸ್ನೆಸ್ ಸ್ಟಡಿಯಲ್ಲಿ ಬಂದಿತ್ತು, ಸೆಕೆಂಡ್ ಚಾಪ್ಟ್ರಲ್ಲಿ ವ್ಯವಹಾರದ ಪ್ರಕಾರಗಳು, ಫಾರ್ಮ್ಸ್ ಆಫ್ ದ ಬಿಸ್ನೆಸ್ ಆರ್ಗನೈಜೇಷನ್ಸ್ ಅಂತ ಬಂದಿತ್ತು. ಅಲ್ಲಿ ಕಂಪನಿ ಅಂತ ಬಂದಿತ್ತು. ಲಿಮಿಟೇಷನ್ಸ್, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಎಲ್ಲ ಕಲ್ತ್ಬಿಟ್ಟಿರಿ. ಎಲ್ಲಿ ನೀವು ಫಸ್ಟ್ ಪಿ ಯು ಸಿಯಲ್ಲಿ ಕಲ್ತ್ಬಿಟ್ಟಿರಿ. ಸೊ ಇದು ಅದನ್ನೇ ಹೇಳ್ತಿರುವಂಥದ್ದು. ಥರ್ಡ್ ಲಕ್ಷಣ ಲಿಮಿಟೆಡ್ ಲಯಬಿಲಿಟಿ. ಕಂಪನಿಯಲ್ಲಿರುವಂತಹ ಕೆಲಸಗಾರರು ಅಥವಾ ಓನರ್ಸ್ಗಳಾಗಿರ್ಬೋದು, ಯಾರು, ಶೇರ್ ಹೋಲ್ಡರ್ಸ್, ಇವರಿಗೇನಿರ್ತದೆ, ಲಿಮಿಟೆಡ್ ಲಯಬಿಲಿಟಿ ಇರ್ತದೆ ಅಂತ ಹೇಳ್ತಿದ್ದಾರೆ. ಅಂದರೆ ಹೊಣೆಗಾರಿಕೆ ನಿಯಮಿತವಾಗಿರುವಂಥದ್ದು. ದ ಲಯಬಿಲಿಟೀಸ್ ಆಫ್ ದ ಮೆಂಬರ್ಸ್ ಆಫ್ ದ ಕಂಪನಿ ಈಸ್ ಲಿಮಿಟೆಡ್ ಟು ಎಕ್ಸ್ಟೆಂಡ್ ಅನ್ಪೇಯ್ಡ್ ಅಮೌಂಟ್ ಆಫ್ ದ ಶೇರ್ಸ್ ಹೆಲ್ಡ್ ಬೈ ದೆಮ್. ಅಂದರೆ ಶೇರನ್ನು ಖರೀದಿ ಮಾಡಿದ್ರಿ, 100 ರೂಪಾಯಿಗೆ ಒಂದು ಶೇರ್ ಐತೆ ಅಂತ ಇಟ್ಕೊಳ್ರಿ. ಈ ಶೇರನ್ನು ಖರೀದಿ ಮಾಡಿದಂಥ ಒಬ್ಬ ಶೇರ್ ಹೋಲ್ಡರ್ ಅದಾನ. ಇವನಿಗೆ ಲಾಸ್ ಎಲ್ಲಿವರೆಗೆ ಆಗ್ತದಂತಂದ್ರೆ, ನಷ್ಟ ಎಲ್ಲಿವರೆಗೆ ತೊಗೊಳ್ತಾನಂತಂದ್ರೆ, ಅವನು 100 ರೂಪಾಯಿ ಹಾಕಿನಲ್ಲ ಅಲ್ಲಿವರೆಗೂ ಮಾತ್ರ ನಷ್ಟವನ್ನು ಭರಿಸ್ತಾನ. 100 ರೂಪಾಯಿ ಹೋಗಿ 1000 ರೂಪಾಯಿ ಲಾಸ್ ಕಟ್ಟು ಅಂತಂದ್ರೆ ಇವರು ಕಟ್ಟುವುದಿಲ್ಲ. ಕ್ಲಿಯರ್. ಅದಕ್ಕೋಸ್ಕರ ಹೇಳ್ತಾರೆ ಲಿಮಿಟೆಡ್ ಲಯಬಿಲಿಟಿ. ಇದು ಸಹ ಒಂದು ಫ್ಯೂಚರ್ ಆಗಿರ್ತದೆ. ನೆಕ್ಸ್ಟ್, ಪರ್ಪ್ಯಾಕ್ಚುವಲ್ ಸೆಸೆಷನ್ ಅಂತ ಹೇಳ್ತೀವಿ. ದ ಕಂಪನಿ ಕಂಟಿನ್ಯೂಸ್ ಟು ಎಕ್ಸಿಸ್ಟ್ ಇರ್ರೆಸ್ಪೆಕ್ಟಿವ್ ಆಫ್ ದ ಚೇಂಜಸ್ ಇನ್ ಇಟ್ಸ್ ಮೆಂಬರ್ಸ್. ಪರ್ಪ್ಯಾಕ್ಚುವಲ್ ಸೆಸೆಷನ್ ಅಂತಂದರೆ ಕಂಪನಿ ಅನ್ನೋದು ಕಂಟಿನ್ಯೂ ಎಕ್ಸಿಸ್ಟೆನ್ಸ್ ಇರ್ತದೆ. ಇಲ್ಲಿ ನಿರಂತರತೆ ಇರ್ತದೆ. ಇಲ್ಲಿ ಮೆಂಬರ್ಸ್ ಸತ್ತೋದ ಅಥವಾ ಮೆಂಬರ್ ತೀರ್ಕೊಂಡ ಅಥವಾ ಶೇರ್ ಹೋಲ್ಡರ್ ಸತ್ತೋದ ಅಂತಂದರೆ ಕಂಪನಿ ಕ್ಲೋಸ್ ಮಾಡೋದಿಲ್ಲ. ಕ್ಲಿಯರ್. ನೆಕ್ಸ್ಟ್ ಫ್ಯೂಚರ್ ಯಾವುದು ಅಂದರೆ ಕಾಮನ್ ಸೀಲ್. ಎವ್ರಿ ಕಂಪನಿ ಹ್ಯಾಸ್ ಇಟ್ಸ್ ಓನ್ ಸೀಲ್ ವಿಚ್ ಆ್ಯಕ್ಟ್ ಆ್ಯಸ್ ಅ ಆಫಿಷಿಯಲ್ ಸಿಗ್ನೇಚರ್ ಆಫ್ ದ ಕಂಪನಿ. ಕಂಪನಿಗೆ ಪ್ರತಿಯೊಂದು ಕಂಪನಿಯು ತನ್ನ ಸಿಗ್ನೇಚರ್, ಅಂದರೆ ತನ್ನ ಸಿಗ್ನೇಚರ್ ಯಾವ ರೀತಿ ಇರ್ತದಂದರೆ ಅದು ಓನ್ ಸೀಲಲ್ಲಿ ತನ್ನದೇ ಆದಂಥ ಸ್ವಂತ ಸೀಲ್ ಅನ್ನು ಒಳಗೊಂಡಿರ್ತದೆ. ಸೊ ಎಲ್ಲ ಕಂಪನಿಗಳಲ್ಲಿ ಏನಿರ್ತದೆ, ಕಾಮನ್ ಸೀಲ್ ಅನ್ನೋದು ಇರುವಂಥದ್ದು. ಕ್ಲಿಯರ್. ನೆಕ್ಸ್ಟ್,
ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್. ದ ಶೇರ್ಸ್ ಆಫ್ ದ ಪಬ್ಲಿಕ್ ಕಂಪನಿ ಆರ್ ಟ್ರಾನ್ಸ್ಫರೇಬಲ್ ಅಂತ ಹೇಳ್ತಾರೆ. ಪಬ್ಲಿಕ್ ಕಂಪನಿಯಲ್ಲಿರುವಂತಹ ಶೇರ್ಸ್ಗಳನ್ನು ನಾವೇನು ಮಾಡ್ಬೋದು, ಈಸಿಲಿ ಟ್ರಾನ್ಸ್ಫರ್ ಮಾಡ್ಬೋದು. ಕ್ಲಿಯರ್? ಇಷ್ಟೆಲ್ಲ ಲಕ್ಷಣಗಳು ಕೇಳುವುದಿಲ್ಲವ. ಸ್ಟೇಟ್ ಎನಿ ಟ್ರೂ ಫ್ಯೂಚರ್ಸ್ ಆಫ್ ಅ ಕಂಪನಿ, ಯಾವುದಾದ್ರೂ ಎರಡು ಲಕ್ಷಣವನ್ನು ಕೇಳ್ಬೋದು. ಕ್ಲಿಯರ್? ನೆಕ್ಸ್ಟ್, ಕೈಂಡ್ಸ್ ಆಫ್ ಕಂಪನಿ. ಕಂಪನಿಯಲ್ಲಿರುವಂತಹ ವಿವಿಧತೆಗಳು ಯಾವ್ಯಾವು, ವಿವಿಧ ಥರನಾದ ಕಂಪನಿಗಳು ಇದ್ದಾವೆ. ಕ್ಲಿಯರ್? ಎರಡು ಥರ ವಿಂಗಡಣೆ ಮಾಡ್ತೀವಿ. ಆನ್ ದ ಬೇಸಿಸ್ ಆಫ್ ಲೈಬಿಲಿಟಿ ಆಫ್ ಇಟ್ಸ್ ಮೆಂಬರ್ಸ್, ಇದು ಒಂದನೇ ಥರದ್ದು. ನೆಕ್ಸ್ಟ್, ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಮೆಂಬರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎರಡು ಥರನಾದಂಥ ಕಂಪನಿಗಳನ್ನು ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೇಳಿದರೆ, ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಆನ್ ದ ಬೇಸಿಸ್ ಆಫ್ ಲೈಬಿಲಿಟಿ ಆಫ್ ಮೆಂಬರ್ಸ್ ಅಂದರೆ ಹೊಣೆಗಾರಿಕೆಯನ್ನು ಹೊತ್ಕೊಂಡಂಥ ಕಂಪನಿಯಲ್ಲಿರುವಂಥ ಷೇರುದಾರರು ತಮ್ಮ ಹೊಣೆಗಾರಿಕೆಯ ಮೇಲೆ ವಿಂಗಡಣೆ ಮಾಡ್ತೀವಿ. ಬೇರೆ ಬೇರೆ ಥರನಾಗಿ ನಾವು ಕಂಪನಿಗಳನ್ನು ಹೇಳ್ಬೋದು. ಕಂಪನೀಸ್ ಲಿಮಿಟೆಡ್ ಬೈ ದ ಶೇರ್ಸ್, ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ ಆ್ಯಂಡ್ ಲಿಮಿಟೆಡ್ ಕಂಪನಿ, ಅನ್ಲಿಮಿಟೆಡ್ ಕಂಪನಿ ಅಂತ ಹೇಳಿ ಮೂರು ಥರನಾದ ವಿಂಗಡಣೆ ಮಾಡ್ತೀವಿ. ನೆಕ್ಸ್ಟ್, ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಮೆಂಬರ್ಸ್ ಮುಖಾಂತರ ಪಬ್ಲಿಕ್ ಕಂಪನಿ ಮತ್ತು ಪ್ರೈವೇಟ್ ಕಂಪನಿ. ಈ ಆಲ್ರೆಡಿ ನಾವು ಎಲ್ಲಿ ಕಲ್ತಿದ್ದೀವಿ, ಫಸ್ಟ್ PUC ಕಲ್ತಿದ್ದೀವಿ. ಪಬ್ಲಿಕ್ ಕಂಪನಿ ಅಂದರೆ ಏನು, ಪ್ರೈವೇಟ್ ಕಂಪನಿ ಅಂದರೆ ಏನು ಅಂತ ಹೇಳ್ಕೊಂಡು 1 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಆಗೈತಿ. ಕೈಂಡ್ಸ್ ಆಫ್ ಕಂಪನಿ, ಸ್ಟೇಟ್ ಎನಿ ಒನ್ ಕೈಂಡ್ ಆಫ್ ಅ ಕಂಪನಿ ಅಂತ ಕೇಳಿದರೆ ಪಬ್ಲಿಕ್ ಕಂಪನಿಯ ಬರೀರಿ ಅಥವಾ ಪ್ರೈವೇಟ್ ಕಂಪನಿಯರ ಬರೀರಿ, ಅಥವಾ ಆನ್ ದ ಬೇಸಿಸ್ ಆಫ್ ಲೈಬಿಲಿಟಿ ಬರೆಯೋದಾದರೆ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಅಂತ ಹೇಳಿ ಬರೆದ್ರು ಆಗುತ್ತದೆ. ಕ್ಲಿಯರ್? ನೆಕ್ಸ್ಟ್ ಬರ್ರಿ ಟಾಪಿಕ್ ಯಾವುದು, ಶೇರ್ ಕ್ಯಾಪಿಟಲ್ ಆಫ್ ಕಂಪನಿ. ಶೇರ್ ಕ್ಯಾಪಿಟಲ್ ಅಂದರೆ ಏನು? ದ ಅಮೌಂಟ್ ಆಫ್ ಕಲೆಕ್ಟೆಡ್ ಬೈ ದ ಕಂಪನಿ ಫ್ರಾಮ್ ಇಟ್ಸ್ ಮೆಂಬರ್ಸ್ ಈಸ್ ಕಾಲ್ಡ್ ಶೇರ್ ಕ್ಯಾಪಿಟಲ್. ಇಲ್ಲಿ ನಾನು ಆವಾಗಲೇ ಕತೆ ಹೇಳಿದೆ, ಒಂದು ಸ್ಟೋರಿ ಹೇಳಿದೆ. ಈ ಕ್ಯಾಪಿಟಲ್ ಇರ್ತಾ, ಈ ಕ್ಯಾಪಿಟಲನ್ನು ಭಾಗ ಮಾಡ್ತಾರಾ, ಈ ಒಂದು ಭಾಗಕ್ಕೆ ನಾವು ಹೇಳ್ತೀವಿ ಶೇರ್ ಅಂತ ಹೇಳಿ ಕರಿತೀವಿ. ಈ ಶೇರನ್ನು ಯಾರು ಖರೀದಿ ಮಾಡಬೇಕ್ರಿ? ಈ ಪಬ್ಲಿಕ್ ಜನಗಳು ಖರೀದಿ ಮಾಡ್ತಾರಾ. ಒಂದು ಶೇರಿಗೆ ಎಷ್ಟು, 100 ರೂಪಾಯಿ ಅಂತ ಹೇಳಿ ಖರೀದಿ ಮಾಡ್ದ ಅಂತ ಇಟ್ಕೊಳ್ರಿ. ಹೀಗೆ 10,000 ಶೇರ್ಸ್ಗಳನ್ನು ಬಿಡುಗಡೆ ಮಾಡಿದಾರ ಅಂತ ಇಟ್ಕೊಳ್ರಿ. ಕಂಪನಿ ಏನು ಮಾಡೈತೆ, 10,000 ಶೇರನ್ನು ಬಿಡುಗಡೆ ಮಾಡಿತ್ತು. ಈ 10,000 ಜನದಿಂದ ಹಣ ಏನು ಬರ್ತದಲ್ಲ, ಆ ಹಣಕ್ಕೆ ನಾವು ಹೇಳ್ತೀವಿ ಶೇರ್ ಕ್ಯಾಪಿಟಲ್. ಸಿಂಪಲ್ ವರ್ಡಲ್ಲಿ ಅರ್ಥ ಮಾಡುವಾಗೆ ತಿಳಿಸ್ಕೊಡ್ತಾ ಇದ್ದೀವಿ. ದ ಅಮೌಂಟ್ ಕಲೆಕ್ಟೆಡ್ ಬೈ ದ ಕಂಪನಿ ಹಣ ಬರ್ತದಲ್ಲ, ಆ ಹಣವನ್ನು ಕಲೆಕ್ಟ್ ಮಾಡ್ತಾರೆ ಕಂಪನಿ ಫ್ರಾಮ್ ಇಟ್ಸ್ ಮೆಂಬರ್ಸ್. ಯಾರಿಂದ? ಮೆಂಬರ್ಸ್ ಅಂದರೆ ಇಲ್ಲಿ ಯಾರು ಬರ್ತಾರೆ? ಶೇರ್ ಹೋಲ್ಡರ್ಸ್ ಅಂತ ಇಟ್ಕೊಳ್ಳಿ. ಮೆಂಬರ್ಸ್ ಅಂದರೆ ಯಾರು? ಶೇರ್ ಹೋಲ್ಡರ್ಸ್. ಕ್ಲಿಯರ್? ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಾರೆ. ಶೇರ್ ಹೋಲ್ಡರ್ಸಿಂದ ಬಂದ ಹಣವನ್ನು ಕಲೆಕ್ಟ್ ಮಾಡ್ತೀವಲ್ಲ, ಈಸ್ ಕಾಲ್ಡ್ ಶೇರ್ ಕ್ಯಾಪಿಟಲ್. ಸಿಂಪಲಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಫಾರ್ ಅಕೌಂಟಿಂಗ್ ಪಾಯಿಂಟ್ ಆಫ್ ವ್ಯೂವಿಂದ ಇಲ್ಲಿ ಶೇರ್ ಕ್ಯಾಪಿಟಲ್ ಈಸ್ ನೋನ್ ಬೈ ದ ಡಿಫ್ರೆಂಟ್ ನೇಮ್ಸ್. ಇಲ್ಲಿ ಶೇರ್ ಕ್ಯಾಪಿಟಲನ್ನು ಬೇರೆ ಬೇರೆ ಹೆಸರಿನಿಂದ ನಾವು ನೋಡ್ತಾ ಹೋಗ್ತೀವಿ. ಯಾವುದ್ಯಾವುದು? ಫಸ್ಟ್ ಒನ್ ಬರುತ್ತಾ, ಅಥರೈಸ್ಡ್ ಕ್ಯಾಪಿಟಲ್ ಅಂದರೆ ಏನು? ಇದನ್ನು ಕೇಳುವಂಥ ಕ್ವಶನ್ ಆಗಿರ್ಬೋದು ನಿಮ್ಗೆ. 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳ್ತಾರೆ. ವಾಟ್ ಯು ಮೀನ್ ಬೈ ಅಥರೈಸ್ಡ್ ಕ್ಯಾಪಿಟಲ್ ಅಂತ ಹೇಳಿ. ಕ್ಲಿಯರ್? ಇಟ್ ಈಸ್ ದ ಅಮೌಂಟ್ ಆಫ್ ಶೇರ್ಸ್ ಕ್ಯಾಪಿಟಲ್ ವಿಚ್ ಎ ಕಂಪನಿ ಈಸ್ ಅಥರೈಸ್ಡ್ ಟು ಇಶ್ಯೂ ಬೈ ಇಟ್ಸ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ನಾಮಿನಲ್ ಆರ್ ರಿಜಿಸ್ಟರ್ಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಕ್ಲಿಯರ್? ಅಥರೈಸ್ಡ್ ಕ್ಯಾಪಿಟಲ್ ಅಂದರೆ ಏನು ಸರ್? ಇಟ್ ಈಸ್ ದ ಅಮೌಂಟ್ ಆಫ್ ಶೇರ್ಸ್ ಕ್ಯಾಪಿಟಲ್ ಅಂದರೆ ಶೇರ್ ಕ್ಯಾಪಿಟಲ್ನ ಅಮೌಂಟ್ ಏನು ಇರ್ತದಲ್ಲ, ವಿಚ್ ಅ ಕಂಪನಿ ಈಸ್ ಅಥರೈಸ್ಡ್ ಟು ಇಶ್ಯೂ ಬೈ ಇಟ್ಸ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಇಲ್ಲಿ ನೋಡ್ರಿ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂದರೆ ಏನು ಸರ್? ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಇದರ ಬಗ್ಗೆ ಎಲ್ಲಿ ಕೇಳಿದ್ದೀವಿ? ಫಸ್ಟ್ ಇಯರಲ್ಲಿ ಕೇಳಿದ್ವಿ. MOA ಅಂತ ಹೇಳ್ತೀವಿ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಇನ್ನೊಂದು ಬರುತ್ತೆ ಯಾವುದು? AOA ಅಂತೇಳಿ ಬರುತ್ತೆ, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತೇಳಿ. ಇವೆರಡು ಪ್ರಮುಖವಾದಂತಹ ದಾಖಲೆಗಳಾಗಿವೆ, ಡಾಕ್ಯುಮೆಂಟ್ಸ್. ಯಾವುದಕ್ಕೆ ರೀ? ಕಂಪನಿಯನ್ನು ಸ್ಥಾಪನೆ ಮಾಡಬೇಕಂದ್ರೆ ಇವೆರಡು ಡಾಕ್ಯುಮೆಂಟ್ಗಳು ಇರಲೇಬೇಕು. ಇಲ್ಲ ಅಂತಂದರೆ ಕಂಪನಿ ಸ್ಥಾಪನೆ ಆಗೋದಿಲ್ಲ.
ಈಗ ಅಥೋರೈಸ್ಡ್ ಕ್ಯಾಪಿಟಲ್ ಅಂದರೆ ಏನು ಅಂತಂದರೆ, ಈ ಅಥೋರೈಸ್ಡ್ ಕ್ಯಾಪಿಟಲ್ ಅಂದರೆ ಕಂಪನಿಯು ಹಣವನ್ನು ಕಲೆಕ್ಟ್ ಮಾಡ್ತದ ಪರ್ಸನ್ ಹತ್ರ. ಆ ಕಲೆಕ್ಟ್ ಮಾಡಬೇಕಾದ್ರೆ ಎಷ್ಟು ಸಾವಿರ ಶೇರ್ಸ್ಗಳನ್ನು ಬಿಡ್ತೀರಿ, ಎಷ್ಟು ರೂಪಾಯಿಗೆ ಅಂತ ಹೇಳಿ ಮೊದಲೇ ಎಲ್ಲಿ ನೋಟ್ ಮಾಡಿರಬೇಕು, ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ನೋಟ್ ಆಗಿರಬೇಕು. ರಿಜಿಸ್ಟರ್ಡ್ ಆಗಿರುವಾಗ, ರಿಜಿಸ್ಟರ್ ಮಾಡೋಕ್ಕಿಂತ ಕಂಪನಿಯನ್ನು ನೋಂದಣಿ ಮಾಡುವಾಗ ಇವೆರಡು ಡಾಕ್ಯುಮೆಂಟ್ ಕೊಡ್ತೀವಿ, ಆವಾಗಲೇ ನಾವೇನು ಮಾಡಬೇಕು, ರಿಜಿಸ್ಟರ್ ಆಗಿರ್ತವೆ. ಸೊ ಅದಕ್ಕೆ ನಾವು ಹೇಳ್ತೀವಿ ಅಥರೈಸ್ಡ್ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಅದಕ್ಕೇನೋ ಇನ್ನೊಂದು ಹೆಸರನ್ನು ಹೇಳಿದೆ ನೋಡ್ರಿ, ನಾಮಿನಲ್ ಆರ್ ರಿಜಿಸ್ಟರ್ಡ್ ಕ್ಯಾಪಿಟಲ್ ಅಂತ ಹೇಳಿ ಕರೆಯುವಂಥದ್ದು. ಕ್ಲಿಯರ್? ನೆಕ್ಸ್ಟ್ ಇಶ್ಯೂಡ್ ಕ್ಯಾಪಿಟಲ್ ಅಂತೇಳಿ ಬರ್ತದೆ. ಇಶ್ಯೂಡ್ ಕ್ಯಾಪಿಟಲ್ ಅಂದರೆ ಏನು ಸರ್? ಇಶ್ಯೂಡ್ ಕ್ಯಾಪಿಟಲ್ ಅಂದರೆ ಇಟ್ ಈಸ್ ದಟ್ ಪಾರ್ಟ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್. ಇಲ್ಲಿ ನೋಡ್ರಿ, ಇದು ಅಥರೈಸ್ಡ್ ಕ್ಯಾಪಿಟಲ್ ಏನೈತೆ ಅಲ್ಲ, ಇದರ ಒಂದು ಸಣ್ಣ ಭಾಗ, ಪಾರ್ಟ್ ಆಗಿ ಯಾವುದು ಇಶ್ಯೂಡ್ ಕ್ಯಾಪಿಟಲ್ ಆಗಿದೆ. ಕ್ಲಿಯರ್? ಪಾರ್ಟ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್ ವಿಚ್ ಈಸ್ ಆ್ಯಕ್ಚುಲಿ ಇಶ್ಯೂಡ್ ಟು ದ ಪಬ್ಲಿಕ್ ಫಾರ್ ಅ ಸಬ್ಸ್ಕ್ರಿಪ್ಷನ್. ಇಶ್ಯೂಡ್ ಕ್ಯಾಪಿಟಲ್ ಅಂದರೆ ಕಂಪನಿಯಿಂದ ಎಲ್ಲಿ ರಿಜಿಸ್ಟರ್ ಮಾಡಿರ, ಎಲ್ಲಿ ಡಾಕ್ಯುಮೆಂಟಲ್ಲಿ, ಆ ಡಾಕ್ಯುಮೆಂಟ್ ಒಳಗೆ ಇಷ್ಟು ಶೇರ್ಸ್ಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕೊಡಬೇಕು ಡಾಕ್ಯುಮೆಂಟ್. ಯಾರಿಗೆ? ಆರ್ ಒ ಸಿ ರಿಜಿಸ್ಟರ್ ಆಫ್ ಕಂಪನಿ ಅಂತ ಹೇಳ್ತೀವಿ. ಹೌದಾ? ಇದೆಲ್ಲ ಎಲ್ಲ ಎಲ್ಲಿ ಕಲ್ತೀವಿ ಅಂತಂದರೆ ಫಸ್ಟ್ ಇಯರಲ್ಲಿ ಕಲ್ತೀವಿ. ಫಾರ್ಮೇಷನ್ ಆಫ್ ಅ ಕಂಪನಿ ಅಂತ 7th ಚಾಪ್ಟರ್ ಬರುತ್ತೆ ನಿಮಗೆ ಫಸ್ಟ್ ಇಯರಲ್ಲಿ, ಬಿಸ್ನೆಸ್ ಸ್ಟಡಿಯಲ್ಲಿ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ವಿಷಯಗಳು. ಕ್ಲಿಯರ್? ಸೊ ಇಲ್ಲಿ ಆರ್ ಒ ಸಿಗೆ ಕೊಡುವಾಗ ಇಲ್ಲಿ ರಿಜಿಸ್ಟರ್ ಮಾಡಿರ್ತೀವಿ, ಇದಕ್ಕೆ ನಾವು ಹೇಳ್ತೀವಿ ಅಥೋರೈಸ್ಡ್ ಕ್ಯಾಪಿಟಲ್. ಈ ಅಥೋರೈಸ್ಡ್ ಕ್ಯಾಪಿಟಲ್ನ ಒಂದು ಸಣ್ಣ ಭಾಗ ಯಾವುದಾಗಿರ್ತದೆ ಅಂದರೆ ಇಶ್ಯೂಡ್ ಕ್ಯಾಪಿಟಲ್. ಇಶ್ಯೂಡ್ ಕ್ಯಾಪಿಟಲ್ ಏನಾಗುತ್ತೆ ಸರ್ ಅಂದರೆ ವಿಚ್ ಈಸ್ ಆ್ಯಕ್ಚುಲಿ ಇಶ್ಯೂಡ್ ಟು ದ ಪಬ್ಲಿಕ್ ಫಾರ್ ಅ ಸಬ್ಸ್ಕ್ರಿಪ್ಷನ್. ಜನರಿಗೆ ನಾವೇನು ಮಾಡತ್ತೀವಿ, ಈಗ ಶೇರ್ಸ್ಗಳನ್ನು ಕೊಡ್ತಿದ್ದೀವಿ. ಯಾಕ್ರಿ? ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ, ಈಗ ಯೂಟ್ಯೂಬಲ್ಲೆಲ್ಲ ಹೇಳ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡಿ, ಜಾಯಿನ್ ಮಾಡಿ, ಲಿಂಕ್ ಮಾಡಿ ಅಂತ ಹೇಳ್ತಾರಲ್ಲ. ಸೊ ಈಗ ನಾವು ಹೇಳ್ತೀವಲ್ಲ, ಯೂಟ್ಯೂಬಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀವಲ್ಲ. ಸೊ ಸಬ್ಸ್ಕ್ರೈಬ್ ಅಂದರೆ ಏನು? ಒಂದು ಸಾರಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಜಾಯ್ನ್ ಆಗ್ತೀರಿ, ಮುಂದೆ ಬರುವಂಥ ವಿಡಿಯೋಗಳನ್ನೆಲ್ಲ ನೀವು ಏನು ಮಾಡ್ತೀರಿ, ನೋಡಲಿಕ್ಕೆ ಸಿಗ್ತದೆ. ಹಾಗೆ ಕಂಪನಿ ಸಬ್ಸ್ಕ್ರಿಪ್ಷನ್ ಅಂದರೂ ಸೇಮ್. ಒಂದು ಸರಿ ಕಂಪನಿಯ ಶೇರ್ಸ್ಗಳನ್ನು ತೊಗೊಂಡ್ರೆ ಕಂಪನಿಗೆ ನಾವು ಏನಾಗ್ತೀವಿ, ಶೇರ್ ಹೋಲ್ಡರ್ಸ್ ಆಗಿ ಜಾಯ್ನ್ ಆಗ್ತೀವಿ. ಕ್ಲಿಯರ್? ಹಾಗೆ ಇಲ್ಲಿ ಜನಕ್ಕೆ ನಾವೇನು ಮಾಡ್ತೀವಿ, ಪಬ್ಲಿಕ್ಕಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬಿಡ್ತೀವಿ. ಇಶ್ಯೂಡ್ ಕ್ಯಾಪಿಟಲ್ ಇಲ್ಲಿ ಏನಾಗುತ್ತಾ, ಶೇರ್ಸ್ಗಳನ್ನು ತಗೊಳ್ರಿ ಅಂತ ಹೇಳಿ ಜನರಿಗೆ ಇಶ್ಯೂ ಮಾಡುವಂಥದ್ದು, ಕೊಡುವಂಥದ್ದಾಗಿರ್ತದೆ. ನೆಕ್ಸ್ಟ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂದರೆ ಏನು? ಇಟ್ ಈಸ್ ದಟ್ ಪಾರ್ಟ್ ಆಫ್ ಇಶ್ಯೂಡ್ ಕ್ಯಾಪಿಟಲ್. ಈ ಇಶ್ಯೂಡ್ ಕ್ಯಾಪಿಟಲಿನ ಸಣ್ಣ ಭಾಗ ಯಾವುದು? ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಆಗಿರ್ತದೆ. ಕ್ಲಿಯರ್? ಸಬ್ಸ್ಕ್ರೈಬ್ ಕ್ಯಾಪಿಟಲಲ್ಲಿ ಏನಾಗುತ್ತಾ, ವಿಚ್ ಹ್ಯಾಸ್ ಬೀನ್ ಆ್ಯಕ್ಚುಲಿ ಸಬ್ಸ್ಕ್ರೈಬ್ಡ್ ಬೈ ದ ಪಬ್ಲಿಕ್. ಇಲ್ಲಿ ಇಶ್ಯೂ ಮಾಡುತ್ತಿದ್ದೀವಿ ನಾವು, ಜಸ್ಟ್ ಎಲ್ಲಿ ಇಶ್ಯೂಡ್ ಕ್ಯಾಪಿಟಲ್ಲಿ ಜಸ್ಟ್ ತಗೊಳ್ರಿ ಅಂತ ಹೇಳ್ತೀವಿ. ಬಟ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲಲ್ಲಿ ಏನಾಗ್ತದೆ, ಜನರು ಸಬ್ಸ್ಕ್ರೈಬ್ ಮಾಡ್ತಾರೆ ಅಂದರೆ ತಗೊಳ್ತಾರೆ ಖರೀದಿ. ಫಾರ್ ಎಕ್ಸಾಂಪಲ್ 10,000 ಶೇರ್ಸ್ಗಳನ್ನು ಬಿಟ್ಟೇವಿ, ಆವಾಗ ಜನ ತೊಗೊಂಡಿದ್ದು ಬರೀ 5,000 ಶೇರ್ಸ್. ಇದು ಏನು 5 ತೊಗೊಂಡಾರಲ್ಲ, ಇದಕ್ಕೆ ನಾವು ಹೇಳ್ತೀವಿ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಬರುತ್ತೆ ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಪಾರ್ಟ್ ಆಫ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲಿನ ಒಂದು ಪಾರ್ಟ್ ಆಗಿ ಯಾವುದಿರ್ತದೆ, ಕಾಲ್ಡ್ ಅಪ್ ಕ್ಯಾಪಿಟಲ್ ಇರುವಂಥದ್ದು. ವಿಚ್ ಹ್ಯಾಸ್ ಬೀನ್ ಕಾಲ್ಡ್ ಅಪ್ ಆನ್ ದ ಶೇರ್ಸ್. ಅಂದರೆ ಇಲ್ಲಿ ಏನಾಗ್ತದೆ, ಕಂಪನಿ ಹಣವನ್ನು ಕಲೆಕ್ಟ್ ಮಾಡುವಂಥದ್ದು 3 ರೀತಿಯಿಂದ ಮಾಡ್ತದೆ. ಒಂದು ಅಪ್ಲಿಕೇಶನ್ ಮನಿ, ನೆಕ್ಸ್ಟ್ ಅಲಾಟ್ಮೆಂಟ್, ನೆಕ್ಸ್ಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಇದು ಬರ್ತದೆ, ಈ ಚಾಪ್ಟ್ರಲ್ಲಿ ಬರ್ತದೆ. ನಿಮಗೆ ಪ್ರಾಬ್ಲಮ್ ಇರೋದೇ ಇದ್ರ ಮೇಲೆ ಇದಾವೆ, ಗೊತ್ತಾಯ್ತಾ? ಸೊ ಇಲ್ಲಿ ನೋಡಿರಿ, ಅ ಪಾರ್ಟ್ ಆಫ್ ಅ ಸಬ್ಸ್ಕ್ರೈಬ್ ಕ್ಯಾಪಿಟಲ್ ವಿಚ್ ಹ್ಯಾಸ್ ಬೀನ್ ಕಾಲ್ಡ್ ಅಪ್ ಆನ್ ದ ಶೇರ್ಸ್. ಇಲ್ಲಿ ಶೇರ್ಸ್ ಕಾಲ್ ಮಾಡ್ತಾರೆ. ಈಗ ತಗೊಂಡವ ಸಬ್ಸ್ಕ್ರೈಬ್ ಆದವ, ಈಗ ಅವ್ರು ಏನು ಮಾಡ್ತಾರೆ, ಕಾಲ್ಡ್ ಅಪ್ ಮಾಡ್ತಾರೆ. ಅಂದರೆ ಕಾಲ್ಡ್ ಅಪ್ ಅಂದರೆ ಏನು, ಖರೀದಿ ಮಾಡಿದವರು ಎಷ್ಟು ಜನ ಇದ್ದಾರೆ, ಎಷ್ಟು ಅಮೌಂಟ್ ಬಂತ ಅದನ್ನು ನೋಡುವಂಥದ್ದು, ಎಷ್ಟು ಹಣ ಬಂದಿದೆಯಲ್ಲ ಅದು ಕಾಲ್ಡ್ ಅಪ್ ಕ್ಯಾಪಿಟಲ್ ಆಗಿ ಇರುವಂಥದ್ದು. ನೆಕ್ಸ್ಟ್ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಇಟ್ ಈಸ್ ದಟ್ ಪಾರ್ಟ್ ಆಫ್ ದ ಕಾಲ್ಡ್ ಅಪ್ ಕ್ಯಾಪಿಟಲ್ ವಿಚ್ ಹ್ಯಾಸ್ ಬೀನ್ ಆ್ಯಕ್ಚುಲಿ ರಿಸೀವ್ಡ್ ಫ್ರಾಮ್ ದ ಶೇರ್ ಹೋಲ್ಡರ್ಸ್. ಕ್ಲಿಯರ್? ಇಲ್ಲಿ
ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತಂದರೆ ಇಲ್ಲಿ ಡ್ಯೂ ಆಗಿರ್ತದೆ, ಅಂದರೆ ಹಣ ಕೊಟ್ಟಿರೋದಿಲ್ಲ ಅಂಥವ್ರಿಗೆ ಏನು ಮಾಡ್ತಾರೆ, ಕಾಲ್ ಮಾಡ್ತಾರೆ. ಕಾಲ್ ಅಂದರೆ ಏನು, ಜಸ್ಟ್ ಈಗ ಹಣ ಕೊಡಬೇಕು, ನೀನು 100 ರೂಪಾಯಿ ಒಳಗೆ 100 ರೂಪಾಯಿ ಶೇರ್ ತೊಗೊಂಡೆ ಅಂದರೆ 50 ರೂಪಾಯಿ ಅಷ್ಟೇ ಪೇ ಮಾಡಿ ಸ್ಟಾರ್ಟಿಂಗಲ್ಲಿ, ಇನ್ನು 50 ರೂಪಾಯಿ ಕೊಡಬೇಕು, ಡ್ಯೂ ಆಗೈತೆ ಅಂತ ಹೇಳುವಂಥದ್ದು. ಪೇಡ್ ಅಪ್ ಕ್ಯಾಪಿಟಲ್ ಅಂತಂದರೆ ಎಷ್ಟು ಹಣ ಆ್ಯಕ್ಚುವಲ್ ಆಗಿ ರಿಸೀವ್ ಆಗೈತಲ್ಲ ಆ ಅಮೌಂಟ್ ಯಾರಿಂದ, ಶೇರ್ ಹೋಲ್ಡರಿಂದ, ಇದಕ್ಕೆ ನಾವು ಹೇಳ್ತೀವಿ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೀವಿ. ಕ್ಲಿಯರ್? ಇಲ್ಲಿ ನೋಡಿರಿ, ಇದು ಜಸ್ಟ್ ಕೇಳಿದ್ರು ಕೇಳ್ಬೋದು ಎಕ್ಸಾಮಿಗೆ. ಅಥರೈಸ್ಡ್ ಕ್ಯಾಪಿಟಲ್ ಅಂದರೆ ಏನು, ಇಶ್ಯೂಡ್ ಕ್ಯಾಪಿಟಲ್ ಅಂದರೆ, ಅಥರೈಸ್ಡ್ ಕ್ಯಾಪಿಟಲ್ ಅಂದರೆ ಏನು, ಎಮ್ ಒ ಎಲ್ಲಿ ರಿಜಿಸ್ಟರ್ ಮಾಡ್ತೀವಿ ನಾವು, ಎಷ್ಟು ಕಂಪನಿಗೆ ಶೇರ್ಸ್ಗಳನ್ನು ಪಬ್ಲಿಕ್ಕಿಗೆ ಬಿಡಬೇಕಂತ ಹೇಳಿ. ಅದರ ಒಂದು ಪಾರ್ಟ್ ಯಾವುದು, ಇಶ್ಯೂಡ್ ಕ್ಯಾಪಿಟಲ್. ಇಶ್ಯೂಡ್ ಕ್ಯಾಪಿಟಲ್ ಏನು ಮಾಡ್ತೀವಿ, ಜನರಿಗೆ ನಾವು ಶೇರ್ಸ್ಗಳನ್ನು ಇಶ್ಯೂ ಮಾಡ್ತೀವಿ, ಕೊಡ್ತೀವಿ. ಇಶ್ಯೂಡ್ ಕ್ಯಾಪಿಟಲ್ನ ಒಂದು ಪಾರ್ಟ್ ಯಾವುದು, ಸಬ್ಸ್ಕ್ರೈಬ್ ಕ್ಯಾಪಿಟಲ್. ಜನರು ಆ ಶೇರ್ಸ್ಗಳನ್ನು ತೊಗೊಂಡು ಸಬ್ಸ್ಕ್ರೈಬ್ ಮಾಡ್ತಾರೆ, ಅಂದರೆ ಜಾಯಿನ್ ಆಗ್ತಾರೆ, ಶೇರ್ ಹೋಲ್ಡರ್ ಆಗ್ತಾರೆ. ನೆಕ್ಸ್ಟ್ ಕಾಲ್ಡ್ ಅಪ್ ಅಂದರೆ ಶೇರ್ ಹೋಲ್ಡರ್ ಆದವ ಎಷ್ಟು ಅಮೌಂಟ್ ಬಂದಿಲ್ಲಲ್ಲ ಆ ಅಮೌಂಟ್ ಡ್ಯೂ ಆಗಿದೆ ಅಂಥೇಳಿ ಕಾಲ್ಡ್ ಅಪ್ ಕ್ಯಾಪಿಟಲ್, ಎಷ್ಟು ಬರಬೇಕಾಗಿದ್ದ ಅಮೌಂಟ್. ನೆಕ್ಸ್ಟ್ ಪೇಡ್ ಅಪ್ ಕ್ಯಾಪಿಟಲ್ ಅಂದರೆ ಆ್ಯಕ್ಚುವಲ್ ಆಗಿ ಅಮೌಂಟ್ ರಿಸೀವ್ ಆಗಿದ್ದು ಯಾರಿಂದ, ಶೇರ್ ಹೋಲ್ಡರ್ಸಿಂದ. ಕ್ಲಿಯರ್? ಇದಕ್ಕೆ ನಾವು ಹೇಳ್ತೀವಿ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ ಕ್ವಶನ್, ಸ್ಟೇಟ್ ಎನಿ ಟು ಕ್ಯಾಟಗರಿ ಆಫ್ ಶೇರ್ ಕ್ಯಾಪಿಟಲ್. 2020 ಕೇಳಿದಾನೆ, ಮಾರ್ಚ್ 2020 ಕೇಳಿದಂಥ ಕ್ವಶನ್. ಎಷ್ಟು ಮಾರ್ಕ್ಸಿಗೆ ರೀ, 2 ಮಾರ್ಕ್ಸಿಗೆ ಕೇಳಿದಾನ. ಸ್ಟೇಟ್ ಎನಿ ಟು ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್. ಇವಾಗ ತಾನೇ ಎಕ್ಸ್ಪ್ಲೇನ್ ಮಾಡಿಲ್ಲ, ಈ ಥರನೂ ಕೇಳ್ಬೋದು. ಆಥರೈಸ್ಡ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್, ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್, ಕಾಲ್ಡ್ ಅಪ್ ಕ್ಯಾಪಿಟಲ್, ಪೇಡ್ ಅಪ್ ಕ್ಯಾಪಿಟಲ್. ಕ್ಲಿಯರ್? ಯಾವುದಾದರೂ 2 ಕ್ಯಾಟಗರಿಯನ್ನು ಬರೀರಿ ಶೇರ್ ಕ್ಯಾಪಿಟಲ್. ಕ್ಲಿಯರ್? ಯಾವುದಾದರೂ ಬರೀರಿ. ನೆಕ್ಸ್ಟ್ ಇದೇ ನೋಡ್ರಿ, ಇವಾಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಅದನ್ನೇ ಕ್ವಶನ್ ಕೇಳಿ. ವಾಟ್ ಈಸ್ ಇಶ್ಯೂಡ್ ಕ್ಯಾಪಿಟಲ್? ಇಶ್ಯೂಡ್ ಕ್ಯಾಪಿಟಲ್ ಅಂದ್ರೇನು? ಇಟ್ ಈಸ್ ಅ ಪಾರ್ಟ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್ ಆ್ಯಕ್ಚುವಲಿ ಇಶ್ಯೂಡ್ ಟು ದ ಪಬ್ಲಿಕ್ ಫಾರ್ ಅ ಸಬ್ಸ್ಕ್ರಿಪ್ಷನ್. ಎಷ್ಟು ಕೇಳ್ಯಾನ, 1 ಮಾರ್ಕ್ಸಿಗೆ ಕೇಳ್ಯಾನ ನೋಡಿ, ಅದನ್ನೇ ವಾಪಸ್ಸು ಕೇಳುವಂಥದ್ದು. ನೆಕ್ಸ್ಟ್, ವೆನ್ ದ ರಿಸರ್ವ್ ಕ್ಯಾಪಿಟಲ್ ಈಸ್ ಯೂಸ್ಡ್. ರಿಸರ್ವ್ ಕ್ಯಾಪಿಟಲ್ ಯಾವಾಗ ಯೂಸ್ ಮಾಡ್ತಾರೆ ಅಂತ ಕೇಳಿದೆ. ರಿಸರ್ವ್ ಕ್ಯಾಪಿಟಲ್ ಈಸ್ ಯೂಸ್ಡ್ ಓನ್ಲಿ ಇನ್ ದ ಇವೆಂಟ್ ಆಫ್ ವೈಂಡಿಂಗ್ ಅಪ್ ಆಫ್ ದ ಕಂಪನಿ. ಕ್ಲಿಯರ್? ಅವರ ಲಿಕ್ವಿಡೇಷನ್ ಆಫ್ ಅ ಕಂಪನಿ. ಕಂಪನಿಯನ್ನು ಕ್ಲೋಸ್ ಮಾಡುವಾಗ, ವೈಂಡಿಂಗ್ ಅಪ್ ಮಾಡುವ ಅಂದರೆ ಕ್ಲೋಸ್ ಮಾಡುವಾಗ, ಅಂಥ ಸಮಯದಲ್ಲಿ ರಿಸರ್ವ್ ಕ್ಯಾಪಿಟಲನ್ನು ಯೂಸ್ ಮಾಡ್ತಾರಾ. ಕ್ಲಿಯರ್? ಇದೊಂದು ನೆನ್ಪಿಟ್ಕೊಳ್ರಿ. ಎಷ್ಟು ಮಾರ್ಕ್ಸಿಗೆ ಕೇಳಿರ್ತಾನ, 1 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್. ನೆಕ್ಸ್ಟ್, ಸ್ಟೇಟ್ ದ 2 ಟೈಪ್ಸ್ ಆಫ್ ಶೇರ್ಸ್ ದಟ್ ಕ್ಯಾನ್ ಬಿ ಇಶ್ಯೂಡ್ ಬೈ ದ ಪಬ್ಲಿಕ್ ಕಂಪನಿ. ಪಬ್ಲಿಕ್ ಕಂಪನಿಯ 2 ಯಾವುದಾದರೂ ಟೈಪ್ಸ್ಗಳನ್ನು ಹೇಳ್ರಿ. ಶೇರ್ಸ್ಗಳ ಟೈಪ್ಗಳು ಯಾವ್ಯಾವು? ಒಂದು ಇಕ್ವಿಟಿ ಶೇರ್ಸ್, ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ಸ್. ಇಲ್ಲಿ ಶೇರ್ಸ್ಗಿನ್ನ 2 ಟೈಪ್ ಅಂದರೆ 2 ಥರ ಜನ ಇರ್ತಾರೆ. ಒಬ್ಬರು ಇಕ್ವಿಟಿ ಶೇರ್ಸ್ ಹೋಲ್ಡರ್ಸ್, ನೆಕ್ಸ್ಟ್ ಇನ್ನೊಂದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಗೊತ್ತಾಯ್ತಾ? ಇಕ್ವಿಟಿ ಶೇರ್ ಹೋಲ್ಡರ್ ಆದವ ಕಂಪನಿಯ ಓನರ್ ಆಗ್ತಾನ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂದರೆ ಏನು? ಈ ಕಂಪನಿಗೆ ಹಣ ಹಾಕಿದಂಥ ವ್ಯಕ್ತಿಗಳಿಗೆ ನಾವೇನು ಕೊಡಬೇಕು, ಅವರಿಗೆ ಡಿವಿಡೆಂಟನ್ನು ಕೊಡ್ತೀವಿ. ಇದನ್ನು ನೆನ್ಪಿಟ್ಕೊಳ್ರಿ. ಡಿವಿಡೆಂಟನ್ನು ಪೇ ಮಾಡಬೇಕಾಗತ್ತೆ ಯಾರಿಗೆ? ಶೇರ್ ಹೋಲ್ಡರ್ಸ್ಗಳಿಗೆ. ಇಲ್ಲಿ ಡಿವಿಡೆಂಟನ್ನು ಪೇ ಮಾಡುವಾಗ ಮೊದಲು ಪ್ರಿಫರೆನ್ಸ್ ಅಂದರೆ ಏನು? ಮೊದಲ ಆದ್ಯತೆ ಅಂತ ಹೇಳಿದ್ವಿ. ಗೊತ್ತಾಯ್ತಾ? ಸೊ ಮೊದಲು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಕೊಟ್ಟ ನಂತರ ಉಳಿತಂದರೆ ಯಾರಿಗೆ ಕೊಡ್ತೀವಿ? ಇಕ್ವಿಟಿ ಶೇರ್ ಹೋಲ್ಡರಿಗೆ ಕೊಡ್ತೀವಿ. ಕ್ಲಿಯರ್? 2 ಥರನಾದ ಶೇರ್ಸ್ಗಳಿದ್ದಾವ ಶೇರ್ ಕ್ಯಾಪಿಟಲಲ್ಲಿ. ಒಂದು ಇಕ್ವಿಟಿ ಶೇರ್ಸ್, ಇನ್ನೊಂದು ಪ್ರಿಫರೆನ್ಸ್ ಶೇರ್ಸ್. ನಿಮಗೇನು ಜಾಸ್ತಿ ಎಕ್ಸ್ಪ್ಲನೇಷನ್ ಏನು ಕೇಳೋದಿಲ್ಲ, ಕೇಳಿದರೂ ಬರೀಬೇಕಾಗುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಕ್ಸ್ಪ್ಲನೇಷನ್ ಕೇಳ್ಯಾನ. ವಾಟ್ ಈಸ್ ದ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ಕೊಂಡು. ಪ್ರಿಫರೆನ್ಸ್ ಶೇರ್ಸ್ ಈಸ್ ಒನ್ ವಿಚ್ ಕ್ಯಾರೀಸ್ ಅ ಪ್ರಿಫರೆನ್ಷಿಯಲ್ ರೈಟ್ ಓವರ್ ಅ ಕ್ವಾಲಿಟಿ ಶೇರ್ right over equity shares in respect of a dividend to be paid in respect of a repayment of a capital at the time of winding up of the company. ಅವಾಗ ತಾನೇ ಎಕ್ಸ್ಪ್ಲೇನ್ ಮಾಡಿದಾಗೆ ಪ್ರಿಫರೆನ್ಷಿಯಲ್ ರೈಟ್ ಓವರ್ ದ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದರೆ ಇವ್ರಿಗಿಂತ ಜಾಸ್ತಿ ರೈಟ್ ಯಾರಿಗಿರ್ತದ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ.
ಮೊದಲು ಡಿವಿಡೆಂಟನ್ನು ಕೊಡುವಾಗ, ರೀಪೇಮೆಂಟನ್ನು ಮಾಡುವಾಗ ಮೊದಲು ಯಾರಿಗೆ ಕೊಡಬೇಕು? ಪ್ರಿಫರೆನ್ಸ್ ಶೇರ್ ಹೋಲ್ಡರು ಹಕ್ಕುವನ್ನು ಹೊಂದಿರ್ತಾರೆ. ಯಾರಿಗಿಂತ ಹಕ್ಕುವನ್ನು? ಇಕ್ವಿಟಿ ಶೇರ್ ಹೋಲ್ಡರ್ಸ್ಗಳಿಗೆ ಏನಿರ್ತಲ್ಲ ಅಧಿಕಾರ, ಹಕ್ಕು, ಅದಕ್ಕಿಂತ ಜಾಸ್ತಿ ಯಾರಿಗಿರ್ತದೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಮೊದಲ ಆದ್ಯತೆ ಇರುವಂಥದ್ದು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ಪ್ರಾಸ್ಪೆಕ್ಟರ್ಸ್ ಅಂತ ಕೇಳ್ತಾರೆ. ಏನು ಸರ್ ಇದು ಪ್ರಾಸ್ಪೆಕ್ಟರ್ಸ್ ಅಂತಂದರೆ? ಪ್ರಾಸ್ಪೆಕ್ಟರ್ಸ್ ಅಂದರೆ ಒಂದು ಆಮಂತ್ರಣ ಪತ್ರಿಕೆ ಅಂತ ಹೇಳ್ತೀವಿ. ಇನ್ವಿಟೇಷನ್ ಕಾರ್ಡ್. ಇನ್ವಿಟೇಷನ್ ಯಾರಿಗೆ ಕೊಡಬೇಕ್ರಿ? ಇದು ಪಬ್ಲಿಕ್ಕಿಗೆ ಕೊಡಬೇಕು. ಯಾಕೆ ಕೊಡಬೇಕು? ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೊಡಬೇಕು. ಏನನ್ನು ಸಬ್ಸ್ಕ್ರೈಬ್ ಮಾಡಬೇಕು? ಶೇರ್ಸನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಸಿಂಪಲ್. ಗೊತ್ತಾಯ್ತಾ? ಶೇರ್ಸ್, ಕಂಪನಿ ತನ್ನ ಶೇರ್ಸ್ಗಳನ್ನು ಸಬ್ಸ್ಕ್ರಿಪ್ಷನ್ ಪಡಿಬೇಕಂದ್ರೆ, ಕಂಪನಿ ಶೇರ್ಸ್ಗಳನ್ನು ಮಾರಾಟ ಮಾಡಬೇಕಂತಂದ್ರೆ ಜನರಿಗೆ, ಸಾರ್ವಜನಿಕ ಜನರಿಗೆ, ಯಾರು ಪಬ್ಲಿಕ್ಕಿಗೆ ಏನು ಮಾಡಬೇಕು? ಒಂದು ಇನ್ವಿಟೇಷನನ್ನು ಕೊಡಬೇಕು. ಆ ಇನ್ವಿಟೇಷನ್ಗೆ ಹೇಳ್ತೀವಿ ನಾವು ಪ್ರಾಸ್ಪೆಕ್ಟರ್ಸ್ ಅಂತ ಹೇಳ್ತೀವಿ. A prospectus is an invitation to public to purchase its shares. ಅಂದರೆ ಕಂಪನಿ ತನ್ನ ಷೇರುಗಳನ್ನು ಖರೀದಿ ಮಾಡಬೇಕಂದ್ರೆ ಪಬ್ಲಿಕ್ಕಿಗೆ ಒಂದು ಇನ್ವಿಟೇಷನನ್ನು ಕೊಡ್ತೀವಿ. ಇಟ್ ಕಂಟೇನ್ಸ್ ಅ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಫ್ ದ ಕಂಪನಿ, ಅಬೌಟ್ ದ ಕಂಪನಿ. ಇದು ಏನಿರ್ತದೆ? ಇದರಲ್ಲಿ ಏನಿರ್ತದೆ ಅಂದರೆ ಇನ್ವಿಟೇಷನ್ ಲೆಟರ್, ಮದುವೆ ಲೆಟರ್ ಎಲ್ಲ ಬರ್ತದಲ್ಲ, ಮುಹೂರ್ತ, ಸ್ಥಳ, ಊಟ ಎಷ್ಟು ಗಂಟೆಗೆ ಎಲ್ಲ A to Z ಎಲ್ಲ ಕೊಟ್ಟಿರ್ತಾರಲ್ಲ, ಹಾಗೆ ಕಂಪನಿಯ ಶೇರ್ಸ್ಗಳ ಎಷ್ಟು, ಆ ಶೇರ್ಸ್ನ ಬೆಲೆ ಎಷ್ಟು, ಕಂಪನಿ ಅಡ್ರೆಸ್ಸು, ಕಂಪನಿ ಹೆಸರು, ಕಂಪನಿಯ ಮಾಲೀಕರು ಎಲ್ಲ ಡೀಟೇಲ್ ಆದಂಥ ಇನ್ಫಾರ್ಮೇಷನನ್ನು ಕೊಡುವಂಥದ್ದು ಯಾವುದು? ಪ್ರಾಸ್ಪೆಕ್ಟರ್ಸ್. ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ರೀ? ಕೇಳಿದರೆ ನಿಮಗೆ 2 ಮಾರ್ಕ್ಸಿಗೆ ಕೇಳುವಂಥದ್ದು ಆಗಿರುವಂಥದ್ದು. ಕ್ಲಿಯರ್? ನೆಕ್ಸ್ಟ್, ಸ್ಟೇಟ್ ಎನಿ 2 ಮೆಥಡ್ಸ್ ಆಫ್ ಇಶ್ಯೂ ಆಫ್ ಶೇರ್ಸ್. ಶೇರ್ಸ್ಗಳನ್ನು ಇಶ್ಯೂ ಮಾಡಬೇಕಂದ್ರೆ, ಜನರಿಗೆ ಕೊಡಬೇಕಂದ್ರೆ ಅದರಲ್ಲೂ 2 ಥರ ಮೆಥಡ್ಗಳು ಇದ್ದಾವೆ, ಭಾಳಷ್ಟು ನಮೂನಿ. ಅದರಲ್ಲಿ ಯಾವುದಾದ್ರೂ 2 ಮೆಥಡನ್ನು ಬರೀರಿ ಅಂತ ಹೇಳಿದ್ದಾರೆ. ಕ್ಲಿಯರ್? ಸೊ ಫಸ್ಟ್ ಒನ್ ನೋಡ್ರಿ, ಪಬ್ಲಿಕ್ ಇಶ್ಯೂ ಆರ್ ಇನಿಷಿಯಲ್ ಪಬ್ಲಿಕ್ ಆಫರ್, IPO ಅಂತ ಹೇಳಿ ಕರಿತೀವಿ. ಇದು IPO. ಇದನ್ನು ನಿಮ್ಗೆ ಹಿಂಗೆ ಕೇಳ್ಬೋದು. IPO ಅಂದರೆ ಏನು? ವಿಸ್ತರಿಸಿ, ಎಕ್ಸ್ಪಾಂಡ್ ದ IPO ಅಂತ ಕೇಳಿದರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಹೇಳ್ತೀವಿ. ಒಂದು ಕಂಪನಿ ಶೇರ್ಸ್ಗಳನ್ನು ಇಶ್ಯೂ ಮಾಡಬೇಕಾಯಿತು, ಹೊಸ ಕಂಪನಿ ಇತ್ತಂದ್ರೆ ಅಂಥವ್ರು ಏನು ಮಾಡ್ತಾರೆ? ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಬಿಡ್ತಾರೆ. ಹೊಸ ಕಂಪನಿ ಸ್ಥಾಪನೆ ಆಯಿತು, ಅದು ಹಳೆ ಕಂಪನಿ ಇದ್ದರೂ ಏನು ಮಾಡ್ತಾರೆ? ಇನಿಷಿಯಲ್ ಪಬ್ಲಿಕ್ ಆಫರನ್ನು ಕೊಡ್ತಾರೆ. ಶೇರ್ಸ್ಗಳ ಸಂಖ್ಯೆ ಇಷ್ಟಿದಾವೋ, ಶೇರ್ಸ್ ರೇಟ್ ಇಷ್ಟು, ಯಾರು ಖರೀದಿ ಮಾಡ್ತೀರಿ ಮಾಡಿರಿ ಅಂತ ಹೇಳ್ಕೊಂಡು ಮೊದಲೇ ಆಫರನ್ನು ನೀಡ್ತಾರೆ. ಯಾರಿಗೆ? ಜನರಿಗೆ. ಇದಕ್ಕೆ ನಾವು ಹೇಳ್ತೀವಿ ಇನಿಷಿಯಲ್ ಪಬ್ಲಿಕ್ ಆಫರ್. ಇದರ ಮೂಲಕನೂ ಶೇರ್ಸ್ಗಳನ್ನು ಖರೀದಿ ಮಾಡ್ತಾರೆ. ಯಾರು? ಸಾರ್ವಜನಿಕ ಜನರು. ಅಥವಾ ಪ್ರೈವೇಟ್ ಪ್ಲೇಸ್ಮೆಂಟ್ ಆರ್ ಅ ಸೆಲ್ ಟು ಗ್ರೂಪ್ ಆಫ್ ಅ ಪರ್ಸನ್. ಬೇರೆ ಒಂದು ಪ್ರೈವೇಟ್ ಪ್ಲೇಸ್ಮೆಂಟ್, ಒಂದು ಕಂಪನಿಗಳು ಇರ್ಬೋದು, ಅಂಥವ್ರು ಏನು ಮಾಡ್ತಾರೆ ಅಂದ್ರೆ ಕಂಪನಿ ಶೇರ್ಸ್ಗಳನ್ನು ಮಾರಾಟ ಮಾಡಿಸಿಕೊಡೋದೇ ಅವ್ರ ಕೆಲಸ ಆಗಿರ್ತದೆ. ಅಥವಾ ಸೇಲ್ ಟು ಗ್ರೂಪ್ ಆಫ್ ಅ ಪರ್ಸನ್ ಅಂದರೆ ಒಂದಿಷ್ಟು ಗುಂಪು ಜನರಿಗೆ, ನಾವು ಒಂದಿಷ್ಟು ಥರನಾದಂಥ ಗುಂಪು ಇರುವಂಥ ಜನರಿಗೆ ಅವ್ರಿಗೆ ಏನು ಮಾಡ್ತೀವಿ? ಮಾರಾಟ ಮಾಡುವಂಥದ್ದು. ಈಗ 2 ರೀತಿಯಿಂದ ಏನು ಮಾಡ್ತೀವಿ ನಾವು? ಶೇರ್ಸ್ಗಳನ್ನು ಮಾರಾಟ ಮಾಡ್ತೀವಿ, ಇಶ್ಯೂ ಮಾಡ್ತೀವಿ. ಒಂದು ಇನಿಷಿಯಲ್ ಪಬ್ಲಿಕ್ ಆಫರ್, ಇನ್ನೊಂದು ಬಂದು ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್, ಜರ್ನಲ್ ಎಂಟ್ರೀಸ್ ಬರ್ತಾರೆ ನಿಮಗೆ ಈ ಕ್ಲಾಸಲ್ಲಿ. ಜರ್ನಲ್ ಎಂಟ್ರೀಸ್ ಏನು? ಹಾಗೆ ಮುಂದಿನ ಕ್ಲಾಸಲ್ಲಿ ಬೇಕಾದ್ರೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಈ ಕ್ಲಾಸಲ್ಲಿ ಜಸ್ಟ್ ಜರ್ನಲ್ ಎಂಟ್ರೀಸ್ ಬಗ್ಗೆ ನೋಡ್ತಾ ಹೋಗಿ. ಈ ಚಾಪ್ಟರಲ್ಲಿ ಜರ್ನಲ್ ಎಂಟ್ರೀಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಈ ಜರ್ನಲ್ ಎಂಟ್ರೀಸ್ ಬಂತ ನಿಮಗೇನಾಯಿತು? ಲೆಕ್ಕ ಬಂತಂತ ಹೇಳಿ ಅರ್ಥ. ಕೇಳ್ತಾನೆ ಫಿಕ್ಸ್ 12 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸ್ ಯಾವುದು ರೀ? ಶೇರ್ ಕ್ಯಾಪಿಟಲ್ ಅಥವಾ ಡಿಬೆಂಚರ್. ನೆಕ್ಸ್ಟ್ ಚಾಪ್ಟರ್ ಬರುತ್ತೆ. 2ರಾಗ 1 ಅಂತೂ ಕೇಳ್ತಾನ, ಅಥವಾ 12 ಮಾರ್ಕ್ಸಿಗೆ ಕೇಳಿದ್ರು ಕ್ಲಿಯರ್? ಶೇರ್ ಕ್ಯಾಪಿಟಲ್ ಮೇಲೆ 6 ಮಾರ್ಕ್ಸ್ ಇದು ಕೇಳೋದು ಕಡಿಮೆ. ಡಿಬೆಂಚರ್ ಮೇಲೆ 6 ಮಾರ್ಕ್ ಇದು ಕ್ವಶನ್ ಪಕ್ಕಾ ಬರ್ತಾವೆ. ಬಟ್ 12 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಆಗಿತ್ತು. ಯಾವುದು? ಶೇರ್ ಕ್ಯಾಪಿಟಲ್ ಅಥವಾ ಡಿಬೆಂಚರ್ ನೆಕ್ಸ್ಟ್ ಚಾಪ್ಟರ್ ಬರುತ್ತಾ. ಬಟ್ ಶೇರ್ ಕ್ಯಾಪಿಟಲ್ ಇವಾಗ ನೋಡ್ತಾ ಹೋಗೋಣ. ಜರ್ನಲ್ ಎಂಟ್ರೀಸ್ ಆಟ್ ಪಾರ್ ಅಂತ ಹೇಳ್ತೀವಿ. ಇಲ್ಲಿ 3 ಥರ ಬರ್ತವೆ. ಒಂದು ಪಾರ್ ಅಂತೇಳಿ ಬರುತ್ತಾ, ಇನ್ನೊಂದು ಪ್ರೀಮಿಯಮ್, ಇನ್ನೊಂದು ಡಿಸ್ಕೌಂಟ್. ಇಲ್ಲಿ ಪಾರ್ ಅಂದರೆ ಏನು ಸರ್? ಪಾರ್ ಅಂದರೆ ಈಕ್ವಲ್ ಆಗಿರುವಂಥದ್ದು.
ಪ್ರೀಮಿಯಮ್ ಅಂದರೆ ಏನು? ಪ್ಲಸ್ ಆಗಿರುವಂಥದ್ದು, ಅಂದರೆ ಜಾಸ್ತಿ ತೊಗೊಳ್ತಾರೆ. ಡಿಸ್ಕೌಂಟ್ ಅಂದರೆ ಏನು? ಕಡಿಮೆ. ಕಂಪನಿ ಎಷ್ಟು ರೂಪಾಯಿಗೆ ಹೇಳಿತ್ತಲ್ಲ, 100 ರೂಪಾಯಿ ಶೇರ್ ಬೆಲೆ ಹೇಳಿತ್ತಂದ್ರೆ ಜನರ ಹತ್ರ ಏನು ಮಾಡ್ತಾರೆ? ಈಕ್ವಲ್ ಅಮೌಂಟ್ 100 ರೂಪಾಯಿಯನ್ನೇ ತಗೊಳ್ತಾರ. ಇದೇನು? ಪಾರ್, ಎಟ್ ಪಾರ್. ಪ್ರೀಮಿಯಮ್ ಅಂದರೆ ಏನು ಸರ್? ಕಂಪನಿ 100 ರೂಪಾಯಿಗೆ ಶೇರ್ ಹೇಳಿತ್ತು, ಬಟ್ ಅದು ತೊಗೊಳ್ತಿರುವಂಥದ್ದೇನು 10 ರೂಪಾಯಿ ಜಾಸ್ತಿ ಮಾಡಿ ತೊಗೊಳ್ತಾ ಇದೆ. ಕಂಪನಿಗೆ ಎಷ್ಟು ಬರುತ್ತಾ? 110 ಬರುತ್ತಾ. ಇದೇನು? ಪ್ರೀಮಿಯಮ್. ನೆಕ್ಸ್ಟ್ ಡಿಸ್ಕೌಂಟ್ ಅಂದರೆ ಏನು ಸರ್? ಕಂಪನಿ ಶೇರ್ಸ್ ಬೆಲೆ 100 ರೂಪಾಯಿ ಹೇಳಿತ್ತು, ಬಟ್ ಆದರೆ 10 ರೂಪಾಯಿ ಕಡಿಮೆಗೆ ತೊಗೊಳ್ತಾ ಇದೆ, 90 ರೂಪಾಯಿಗೆ ತೊಗೊಳ್ತಾ. ಇದು ಡಿಸ್ಕೌಂಟ್. ಕ್ಲಿಯರ್? ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ತಾ ಇದ್ದೀನಿ. ಕ್ಲಿಯರ್ ಆಗಿ ಕೇಳಬೇಕು. ಒಂದು ನೋಟ್ಬುಕ್ ತೊಗೊಳ್ಬೇಕು, ಬರ್ಕೊಳ್ಬೇಕು. ನಾನು ಏನೇನು ಹೇಳ್ತಿದ್ದೀನಲ್ಲ ಅದನ್ನು ಬರ್ಕೊಂಡ್ರೆ ಬಹಳ ಸುಲಭವಾಗಿ ಅರ್ಥ ಆಗುವಂಥದ್ದು. ಕ್ಲಿಯರ್? 12 ಮಾರ್ಕ್ಸಿಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ವೆರಿ ಈಸಿ ಮೆಥಡಲ್ಲಿ ನಿಮ್ಗೆ ಏನಾಗ್ತಾ? ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ, ಅರ್ಥ ಆಗುತ್ತೆ. ಕ್ಲಿಯರ್? ಇಲ್ಲಿ ಪಾರ್, ಪ್ರೀಮಿಯಮ್, ಡಿಸ್ಕೌಂಟ್ 3 ತಿಳ್ಕೊಂಡ್ರಿ. ಪಾರ್ ಅಂದರೆ ಏನು? ಈಕ್ವಲ್. ಪ್ರೀಮಿಯಮ್ ಅಂದರೆ ಏನು? ಕಂಪನಿ ಜಾಸ್ತಿ ಅಮೌಂಟ್ ತೊಗೊಳುತ್ತಾ, ಅಂದರೆ ಜಾಸ್ತಿ. ಡಿಸ್ಕೌಂಟ್ ಅಂದರೆ ಏನು? ಕಂಪನಿ ಕಡಿಮೆ ಅಮೌಂಟನ್ನು ತೊಗೊಳುತ್ತಾ. ಇದು ಎಲ್ಲಿ ಯೂಸ್ ಆಗುತ್ತೆ ಸರ್? ಪ್ರಾಬ್ಲಮಲ್ಲಿ ಕೇಳ್ತಾನೆ ರೀ. 12 ಮಾರ್ಕ್ಸಿಗೆ ಎಟ್ ಪಾರಲ್ಲಿ ಸಾಲ್ವ್ ಮಾಡಿರಿ ಅಂದ್ರೆ ಜರ್ನಲ್ ಎಂಟ್ರೀಸ್ ಬೇರೆ, ಎಟ್ ಪ್ರೀಮಿಯಮಲ್ಲಿ ಅಂದರೆ ಜರ್ನಲ್ ಎಂಟ್ರೀಸ್ ಬೇರೆ ಹಾಕಬೇಕು, ಎಟ್ ಡಿಸ್ಕೌಂಟ್ ಅಂದರೆ ಜರ್ನಲ್ ಎಂಟ್ರೀಸ್ ಬೇರೆ ಹಾಕಬೇಕಾಗತ್ತಾ. ಕ್ಲಿಯರ್? ಈಗ ನಾವು ನೋಡ್ತಿರುವಂಥ ಜರ್ನಲ್ ಎಂಟ್ರೀಸ್ ಯಾವುದು ಅಂತಂದ್ರೆ ಎಟ್ ಪಾರಲ್ಲಿ. ಕ್ಲಿಯರ್? ಡಿಸ್ಕೌಂಟ್ ಏನು ಜಾಸ್ತಿ ಕೇಳೋದಿಲ್ಲ, ಎಟ್ ಪಾರ್ ಪ್ರೀಮಿಯಮಲ್ಲಿ ಕೇಳುವಂಥದ್ದು. ಸೊ ಈಗ ನೋಡಿರಿ ಜರ್ನಲ್ ಎಂಟ್ರೀಸ್ ಇದು ಹೆಂಗೈತಲ್ಲ, ಒಂದು ಸಾರಿ ನೋಟ್ಬುಕ್ ತೊಗೊಂಡು ನೋಟ್ ಮಾಡ್ಕೊಳ್ರಿ. ಗೊತ್ತಾಯ್ತಾ? ಯಾಕಂದ್ರೆ ನಾನು ಹೇಳ್ತಿರೋದು ಇದೇ ಎಂಟ್ರಿ ಬರ್ತಾವೆ ಎನ್ಯುವಲ್ ಎಕ್ಸಾಮಿಗೆ. ಇದೇ ಎಂಟ್ರಿ, ಈ 12 ಶೇರ್ ಕ್ಯಾಪಿಟಲ್ ಅನ್ನೋದು ಬಹಳ ಈಸಿ. ಯಾಕೆ ಅಂತಂದ್ರೆ ಎಂಟ್ರೀಸಲ್ಲಿ ಏನು ಚೇಂಜ್ ಆಗೋದಿಲ್ಲ. ಎಟ್ ಪಾರ್ ಕ್ವಶನ್ ಕೊಟ್ಟನ ಇದೇ ಎಂಟ್ರಿ ಬರೀರಿ, ಇಲ್ಲಿ ಅಮೌಂಟಲ್ಲಿ ಅಷ್ಟೇ ಚೇಂಜ್ ಆಗ್ತಾವೋ ಹೊರತು ಮತ್ತು ಇಲ್ಲಿ ಎಂಟ್ರೀಸಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಆಗೋದಿಲ್ಲ. ಸೊ ಫಸ್ಟ್ ಎಂಟ್ರಿ ನೋಡಿರಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್. ನೋಡಿರಿ, ಕಂಪನಿ ಹಣವನ್ನು ತಗೊಳ್ತದೆ ಅಂತ ಹೇಳಿದ್ವಿ. ಹಣವನ್ನು ತಗೊಳ್ಳುವಾಗ 3 ರೀತಿಯಿಂದ ಕಲೆಕ್ಟ್ ಮಾಡುತ್ತೆ. ಫಸ್ಟಿಗೆ ಅಪ್ಲಿಕೇಶನ್, ನೆಕ್ಸ್ಟ್ ಬರುತ್ತೆ ಅಲಾಟ್ಮೆಂಟಲ್ಲಿ, ನೆಕ್ಸ್ಟ್ ಫಸ್ಟ್ ಆ್ಯಂಡ್ ಫೈನಲ್. 3 ರೀತಿಯಿಂದ ಕಂಪನಿ ಹಣ ತಗೊಳುತ್ತೆ. ಫಾರ್ ಎಕ್ಸಾಂಪಲ್ 100 ರೂಪಾಯಿ ಕಂಪನಿಗೆ ಒಂದು ಶೇರಿಗೆ 100 ರೂಪಾಯಿ ಅಂತಂದ್ರೆ ಇಲ್ಲಿ ಅಪ್ಲಿಕೇಶನಲ್ಲಿ ಎಷ್ಟು ತೊಗೊಂಡ್ರಂದ್ರೆ 50 ರೂಪಾಯಿ ತೊಗೊಂಡಾರ, 50 ರೂಪಾಯಿ ಕೊಟ್ಟಾರ ಅವ್ರು. ನೆಕ್ಸ್ಟ್ ಇನ್ನು 50 ರೂಪಾಯಿ ಉಳೀತು. ಹೌದಾ? ಇಲ್ಲಿ ಅಲಾಟ್ಮೆಂಟಲ್ಲಿ ಅವನೇನು ಮಾಡಿದ? 40 ರೂಪಾಯಿ ಕೊಟ್ಟ. ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ 10 ರೂಪಾಯಿ ಕೊಟ್ಟ. ಸೊ ಇಲ್ಲಿ ಟೋಟಲ್ ಎಷ್ಟಾಯಿತು? 100 ರೂಪಾಯಿ. ಕಂಪನಿ ಶೇರ್ ಪ್ರೈಸ್ ಇದ್ದಿದ್ದೆಷ್ಟು? 100 ರೂಪಾಯಿ. ಸೊ ಅಲ್ಲಿ ಕಲೆಕ್ಟ್ ಮಾಡಿದೆಷ್ಟು? 100 ರೂಪೀಸ್. ಇದೇನು? ಅಟ್ ಪಾರ್ ಅಂತ ಹೇಳ್ತೀವಿ. ಕ್ಲಿಯರ್? ಅರ್ಥ ಆಯ್ತಾ? ಸೊ ಈಗ 3 ಸ್ಟೇಜಲ್ಲಿ ಕಲೆಕ್ಟ್ ಆಗುತ್ತೆ. ಒಂದು ಅಪ್ಲಿಕೇಶನ್, ಅಲಾಟ್ಮೆಂಟ್, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಕ್ಲಿಯರ್? ಈಗ ಫಸ್ಟ್ ಅಪ್ಲಿಕೇಶನ್ ಬರುತ್ತೆ, ಅದನ್ನೇ ಹೇಳ್ತಿರೋದು. ಎಂಟ್ರಿಯಲ್ಲಿ ಏನೈತೆ ಅಂದ್ರೆ ಅದನ್ನೇ. ಈಗ ಎಂಟ್ರಿ ಯಾವ ಥರ ಹೇಳ್ತೀವಿ ಅಂತಂದರೆ ಅರ್ಥ ಆಗುವಂಗೆ ಒಂದೊಂದು ಎಂಟ್ರಿನೂ ಹೆಂಗೆ ಬಂತು ಅನ್ನೋ ಹಾಗೆ ಹೇಳ್ತಿದ್ವಿ. ಗೊತ್ತಾಯ್ತಾ? ಸುಮ್ಮನೆ ಇದು ಇಲ್ಲಿ ಬಂತು, ಇದು ಇಲ್ಲಿ ಬಂತು ಅಂತ ಹೇಳಿ ಕೊಡ್ತಾ ಇಲ್ಲ ನಿಮಗೆ. ಕ್ಲಿಯರ್? ಫಸ್ಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್. ಫಸ್ಟಿಗೆ ಅಮೌಂಟ್ ಅವ್ನು ರಿಸೀವ್ ಮಾಡೋದು, ಫಸ್ಟಿಗೆ ಅಮೌಂಟ್ ಎಲ್ಲಿಂದ ಬರುತ್ತಾ? ಅಪ್ಲಿಕೇಶನಲ್ಲಿ. ಫಾರ್ ಎಕ್ಸಾಂಪಲ್ 100 ರೂಪಾಯಿ ಅಂತ ತೊಗೊಂಡಿವಿ, ಒಂದು ಶೇರಿಗೆ 50 ರೂಪಾಯಿ ಕೊಟ್ಟಾನ, ಅಪ್ಲಿಕೇಶನ್ ಹಾಕ್ಯಾನ. ಅಪ್ಲಿಕೇಶನ್ ಅಂದ್ರೆ ಈಗ ಅರ್ಜಿ ಹಾಕ್ತೀವಿಲ್ಲ, ಹಾಗೆ ಅಪ್ಲಿಕೇಶನ್ ಹಾಕಿ ಎಷ್ಟು ರೂಪಾಯಿ ಕೊಟ್ಟಾನ? 50 ರೂಪಾಯಿ ಕೊಟ್ಟಾನ. ಸೊ 50 ರೂಪಾಯಿ ಬರ್ತದಂದ್ರೆ ಅಮೌಂಟ್ ಏನಾಯಿತು? ಬ್ಯಾಂಕಿಗೆ ಬಂದೈತೆ 50 ರೂಪಾಯಿ. ಸೊ ಈಗ ಬ್ಯಾಂಕ್ ಅಕೌಂಟ್ ಏನಾಗುತ್ತೆ? ಡೆಬಿಟ್ ಟು ಎಲ್ಲಿಂದ ಬಂತು? ಶೇರ್ ಅಪ್ಲಿಕೇಶನ್ ಅಕೌಂಟಿಂದ ಬಂತು. ಸೊ ಇಲ್ಲಿ ಫಸ್ಟ್ ಎಂಟ್ರಿ ಆಗುತ್ತೆ. ಕ್ಲಿಯರ್? ಬೀಯಿಂಗ್ ನೋಡಿರಿ, ಇದು ನರೇಷನ್ ಕಂಪಲ್ಸರಿ ಬರಿಬೇಕಾಗುತ್ತಾ? ಯಾಕಂದರೆ ಶೇರ್ ಕ್ಯಾಪಿಟಲ್ ಅಕೌಂಟಲ್ಲಿ ಇಲ್ಲಿ ನಿಮ್ಗೆ ನರೇಷನ್ ಇಂಪಾರ್ಟೆಂಟ್. ನರೇಷನ್ ಬರಲಿಲ್ಲ ಮಾರ್ಕ್ಸ್ ಕಟ್ ಆಗ್ತಾವೆ. ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಸಿಂಪಲ್ ಬೀಯಿಂಗ್ ಬರೀರಿ. ಏನು? ರೊಕ್ಕ ಬಂದೈತಿ, ಹಣ ಬಂದೈತಿ. ಸೊ ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತ ಬರೆದ್ರೆ ಮುಗೀತು. ಕ್ಲಿಯರ್? ಸೆಕೆಂಡ್ ನೋಡಿರಿ, ಸೆಕೆಂಡ್
ವಾಪಸ್ ಇದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಎಲ್ಲಿಗ್ರಿ? ಅಮೌಂಟ್ ಬಂದ ಅಮೌಂಟನ್ನು ನಾವು ಶೇರ್ ಕ್ಯಾಪಿಟಲಿಗೆ ಹಾಕ್ತೀವಿ. ಸೊ ಎಂಟ್ರಿ ಏನಾಗುತ್ತಾ? ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್. ಎಲ್ಲಿಂದ ಬಂದಿತ್ತು? ಅಪ್ಲಿಕೇಶನ್ನಿಂದ ಹಣ ಬಂದಿತ್ತು. ಟು ಎಲ್ಲಿಗೆ ಹೋಗುತ್ತೀರಿ? ಶೇರ್ ಕ್ಯಾಪಿಟಲ್, ಕಂಪನಿಯ ಬಂಡವಾಳಕ್ಕೆ ಹಾಕ್ತೀವಿ. ಶೇರ್ ಕ್ಯಾಪಿಟಲಿಗೆ ಹೋಗ್ತದ. ಸೊ ಅದೇ 50 ರೂಪಾಯಿ ಮತ್ತು ವಾಪಸ್ ಇಲ್ಲಿ 50 ರೂಪಾಯಿನ ಏನು ಮಾಡ್ತೀವಿ ನಾವು? ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ರಿ, ಬೀಯಿಂಗ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸಿಂಪಲ್ ಬೀಯಿಂಗ್. ಫಸ್ಟಿಗೆ ಹಣ ಬಂತು, ಅದನ್ನು ವಾಪಸ್ ಟ್ರಾನ್ಸ್ಫರ್ ಮಾಡಕತ್ತೀವಿ. ಎಲ್ಲಿ? ಶೇರ್ ಕ್ಯಾಪಿಟಲ್ ಅಕೌಂಟಿಗೆ. ನೆಕ್ಸ್ಟ್ ಥರ್ಡ್ ನೋಡ್ರಿ, ಇಲ್ಲಿ ಅಪ್ಲಿಕೇಶನ್ನಿಂದ ಬಂತು, ನೆಕ್ಸ್ಟ್ ಇದು ಮುಗೀತಿದು. ಹಾಗಾದ್ರೆ ಈ ನೆಕ್ಸ್ಟ್ ಯಾವುದೈತಿ? ಅಲಾಟ್ಮೆಂಟ್ ಮತ್ತು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. 3 ಥರದಿಂದ ಬರ್ತದೆ ಕಂಪನಿಗೆ. ಈಗ ಅಲಾಟ್ಮೆಂಟ್. ಸೊ ಎಂಟ್ರೀಸ್ ಅದೇ ಐತಿ. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಅಲಾಟ್ಮೆಂಟಿಂದ ಹಣ ಇಲ್ಲಿ ಎರಡನೇ ಸರಿ ಏನಾಗುತ್ತಾ? ಕಂಪನಿನೇ ಹೇಳುತ್ತೆ, ಕಂಪನಿನೇ ಏನು ಮಾಡುತ್ತಾ? ಕಾಲ್ ಮಾಡ್ತದೆ ಅಂತ ಹೇಳ್ಕೊಡ್ರಿ. ಯಾರಿಗೆ? ಆ ಪರ್ಸನಿಗೆ. ಏನಂತ? ಹಣ ಕಟ್ಟಬೇಕಾಗೈತಿ, ಕಟ್ಟಿಲ್ಲ, ಡ್ಯೂ ಆಗೈತಿ, ಅದನ್ನೇನು ಮಾಡ್ಬೇಕು? ನೀನು ಕಟ್ಟಬೇಕು. ಸೊ ಇಲ್ಲಿ ಹಣ ಬಂದಿಲ್ಲ, ಹಣವನ್ನು ಕಲೆಕ್ಟ್ ಮಾಡಬೇಕು. ಯಾರು? ಕಂಪನಿ. ಎಷ್ಟು ರೂಪಾಯಿ ಬರಬೇಕಾಗೈತಿ? 40 ರೂಪಾಯಿ. ಹೌದಾ? ಇಲ್ಲಿ ನೋಡಿರಿ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಅಂದರೆ ಶೇರ್ ಅಲಾಟ್ಮೆಂಟ್ ಹಣ ಬರಬೇಕು. ಯಾವುದಕ್ಕೆ ಹೋಗಬೇಕದು? ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗಬೇಕು. ಸೊ ಕಂಪನಿ ಏನು ಮಾಡ್ತದ? ಬೀಯಿಂಗ್ ಅಲಾಟ್ಮೆಂಟ್ ಮನಿ ಡ್ಯೂ. ಡ್ಯೂ ಅಂದರೆ ಏನು ರೀ ಸರ್? ಈ ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂದರೆ ಏನಾಗುತ್ತೆ? ಡ್ಯೂ ಆಗುತ್ತಾ? ಹೌದಾ? ವಾಟರ್ ಬಿಲ್ ಕಟ್ಟಲಿಲ್ಲ ಅಂದರೆ ಏನಾಗುತ್ತೆ? ಡ್ಯೂ ಆಗುತ್ತಾ? ಡ್ಯೂ. ಇನ್ಶೂರೆನ್ಸ್ ಡ್ಯೂ ಆಗೈತಿ ಅಂತ ಹೇಳ್ತಾರೆ. ಏನು? ಹಣವನ್ನು ಸರಿಯಾದ ಸಮಯಕ್ಕೆ ಕಟ್ಟಲಿಲ್ಲ ಅಂದರೆ ಏನಾಗುತ್ತಾ? ಆ ಸಮಯ ಮುಕ್ತಾಯವಾಗುತ್ತಾ? ಕ್ಲಿಯರ್? ಹಾಗೆ ಇಲ್ಲಿ ಕಂಪನಿಯವ್ರು ಏನು ಮಾಡ್ತಾರಾ? ಹೇಳ್ತಾರೆ ಅವ್ರಿಗೆ, ಕಟ್ಟಬೇಕಿತ್ತು ತಮ್ಮ. ಎಷ್ಟು ರೀ? 40 ರೂಪಾಯಿ ಕೊಡಬೇಕಿತ್ತು, ನೀನು 40 ರೂಪಾಯಿ ಬಂದಿಲ್ಲ. ಅದೇ ಎಂಟ್ರಿ. ನೆಕ್ಸ್ಟ್ ಅದಾದಮೇಲೆ ಈಗ ಅವನಿಗೆ ಮುಟ್ಟೈತದು ಯಾವುದು? ಹಣ ಕಟ್ಟಬೇಕಿತ್ತು ಅಂತ ಹೇಳ್ಕೊಂಡು. ಸೊ ಈಗ ಅವನೇನು ಮಾಡ್ತಾನೆ? ಹಣವನ್ನು ಕಟ್ತಾನೆ. ಹಣ ಕಟ್ಟಿದ್ರೆ ಎಲ್ಲಿ ಬರುತ್ತಾ? ಬ್ಯಾಂಕಿಗೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಹಣ ಬಂತು. ಎಲ್ಲಿಂದ ಬಂತ್ರಿ? ಶೇರ್ ಅಲಾಟ್ಮೆಂಟ್ ಅಕೌಂಟಿಂದ ಬಂದೈತಿ. ಸೊ ಇಲ್ಲಿ 40 ರೂಪಾಯಿ ಜಮಾ ಆಯಿತು. ಬೀಯಿಂಗ್ ಬರೀರಿ, ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಅಂದರೆ ಹಣ ಬಂದಿದೆ ಅಂತೇಳಿ. ನೆಕ್ಸ್ಟ್ ಈಗ ಅಪ್ಲಿಕೇಶನ್ ಆಯಿತು, ಅಲಾಟ್ಮೆಂಟ್ ಆಯಿತು. ನೆಕ್ಸ್ಟ್ ಈಗ ಉಳಿದಿರೋದು ಯಾವುದು? ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ನಲ್ಲಿ ಎಷ್ಟು ಬರಬೇಕಿತ್ತು? 10 ರೂಪಾಯಿ ಬರಬೇಕು. ಸೊ ಈಗ ಸಹ ಕಂಪ್ನಿ ಎಚ್ಚರ ಮಾಡುತ್ತಾ ಏನು ಹೇಳ್ತೀರಿ? ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್. ಎಷ್ಟು ಬರಬೇಕಿತ್ತು? 10 ರೂಪಾಯಿ ಬರಬೇಕಿತ್ತು. ಸೊ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಬರಬೇಕು? 10 ರೂಪಾಯಿ. ಸೊ ಈಗ ಏನಾಗುತ್ತಾ? ಅಮೌಂಟ್ ಕಟ್ತಾರ. ಅಮೌಂಟ್ ಬಂದು ಎಲ್ಲಿ ಜಮಾ ಆಗುತ್ತಾ? ಬ್ಯಾಂಕ್ ಅಕೌಂಟಿಗೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಬ್ಯಾಂಕ್ ಅಕೌಂಟಿಗೆ ಬಂತು. ಎಲ್ಲಿಂದ? ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟಿಂದ. ಎಷ್ಟು ಬಂದೈತಿ? 10 ರೂಪಾಯಿ. ಸೊ ಬರೀರಿ, ಬೀಯಿಂಗ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್. ಗೊತ್ತಾಯ್ತಾ? ಜರ್ನಲ್ ಎಂಟ್ರೀಸ್ ಈ ಥರ ನೀವು ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ? ನೆನಪಿನಾಗ ಉಳಿತಾವೆ. ಯಾವುದೇ ಒಂದು ಅಕೌಂಟೆನ್ಸಿ ಹೆಂಗೆ ಓದುವಾಗ ಒಂದು ಕತ್ತಿಗತ್ತೆ ಕ್ರಿಯೇಟ್ ಮಾಡಬೇಕು. ಆ ಕ್ರಿಯೇಟ್ ಮಾಡಿ ಓದಿದಾಗ ಏನಾಗ್ತಾವೆ? ನೆನಪು ಉಳಿತಾ ಹೋಗ್ತಾವೆ. ಗೊತ್ತಾಯ್ತಾ? ಈಗ ನಾ ಯಾವ ರೀತಿ ಹೇಳಿನಲ್ಲ ಅದೇ ರೀತಿ ನೆನಪು ಇಟ್ಕೊಳ್ತಾ ಬರ್ರಿ. ಯಾಕಂದರೆ ನಾ ಹೇಳೋದ್ರಿಂದ ಏನಾಗುತ್ತೆ? ಬೀಯಿಂಗು ಸಹ ಅಲ್ಲೇ ಕವರ್ ಆಗಿಬಿಟ್ಟಿರ್ತದೆ. ಹಣ ಬಂತು ಅಂದರೆ ಮನಿ ರಿಸೀವ್ಡ್, ಹಣ ಕಟ್ಟಿಲ್ಲ ಅಂದರೆ ಮನಿ ಡ್ಯೂ. ಸಿಂಪಲ್ ಬೀಯಿಂಗ್ ಸಹ ಬರಿಬೇಕಾಗುತ್ತೆ ನೀವು. ಕ್ಲಿಯರ್? ಇದೆಯಲ್ಲಿ ಯಾವಾಗ? ಎಟ್ ಪಾರ್ ಇದ್ದಾಗ ರೀ, ಈಕ್ವಲ್ ಅಮೌಂಟ್ ಇದ್ದಾಗ. ನೆಕ್ಸ್ಟ್ ಈಗ ಪ್ರೀಮಿಯಮ್ ಇದ್ದಾಗ ಏನು ಮಾಡ್ಬೇಕು ರೀ? ಅವಾಗ ಏನಾಗುತ್ತಾ? ಎಂಟ್ರಿ ಚೇಂಜ್ ಆಗುತ್ತಾ? ಎಲ್ಲಿ? 3ನೇ ಎಂಟ್ರಿ ಮಾತ್ರ ಚೇಂಜ್ ಆಗುತ್ತೆ. ಮೇಲೆ ಏನದಾವಲ್ಲ ಎಂಟ್ರಿ ಎಲ್ಲ ಸೇಮ್. ಈ 3ನೇ ಎಂಟ್ರಿ ಇದರ ಬದಲು ಈ ಎಂಟ್ರಿ ರಿಪ್ಲೇಸ್ ಮಾಡಬೇಕು. ಹೆಂಗೆ ರೀ? ಶೇರ್ ಅಲಾಟ್ಮೆಂಟ್ನಾಗ ಏನಾಗುತ್ತಾ? ನಮಗೆ ಪ್ರೀಮಿಯಮ್ ಕೇಳ್ತಾನೆ. ಕ್ಲಿಯರ್? ಏನು ಬರುತ್ತಾ? ಫಸ್ಟ್ ಶೇರ್ ಅಪ್ಲಿಕೇಶನ್ ಅಕೌಂಟ್, ಶೇರ್ ಕ್ಯಾಪಿಟಲ್ ಅಕೌಂಟ್, ಸೆಕ್ಯೂರಿಟಿ ಪ್ರೀಮಿಯಮ್. ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟಿ ಪ್ರೀಮಿಯಮ್. ಇದು ಏನು? ಜರ್ನಲ್ ಎಂಟ್ರೀಸ್ ಎಟ್ ಪ್ರೀಮಿಯಮ್. ಗೊತ್ತಾಯ್ತಾ? 3ನೇ ಎಂಟ್ರಿಯನ್ನು ನಾವೇನು ಮಾಡತ್ತೀವಿ? ಜಸ್ಟ್ ರೀಪ್ಲೇಸ್ ಮಾಡತ್ತೀವಿ. ಮತ್ತೆಲ್ಲ ಸೇಮ್
ಏನಾಗೈತೆ ರೀ ಇದು? ಪ್ರೀಮಿಯಮ್ ಅಂದರೆ ಏನು? ಶೇರ್ ಅಪ್ಲಿಕೇಶನ್ ಅಂದರೆ ಏನು ಸರ್? ಸಾರಿ, ಶೇರ್ ಅಲಾಟ್ಮೆಂಟ್ ಆಗಬೇಕಿದು, ಅಪ್ಲಿಕೇಶನ್ ಆಗ್ಬಿಟ್ಟೈತೆ, ಗೊತ್ತಾಯ್ತಾ? ಶೇರ್ ಅಲಾಟ್ಮೆಂಟ್ ಆಗಬೇಕಿತ್ತು. ಕ್ಲಿಯರ್? ಅಲಾಟ್ಮೆಂಟ್, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್, ಶೇರ್ ಕ್ಯಾಪಿಟಲ್ ಅಕೌಂಟ್, ಶೇರ್ ಸೆಕ್ಯೂರಿಟಿ ಪ್ರೀಮಿಯಮ್. ಯಾಕಂದರೆ ಇಲ್ಲಿ ಮೂರನೇ ಎಂಟ್ರಿ ಏನೈತಿ? ಅಲಾಟ್ಮೆಂಟ್ ಐತಿ. ಕ್ಲಿಯರ್? ನೋಡಿರಿ, ಇಲ್ಲಿ ಏನಾಗುತ್ತೆ, ಶೇರ್ ಅಲಾಟ್ಮೆಂಟಲ್ಲೇ ಜಾಸ್ತಿ ಏನಾಗುತ್ತೆ ನಿಮಗೆ ಪ್ರೀಮಿಯಮ್ ಬರುತ್ತೆ. ಸೊ ಅಲಾಟ್ಮೆಂಟಲ್ಲಿ ಇಲ್ಲಿ ನೋಡಿರಿ, ಅಲಾಟ್ಮೆಂಟಲ್ಲಿ 40 ರೂಪಾಯಿ ಕಟ್ಟಬೇಕಾ? ಇಲ್ಲಿ ಪ್ಲಸ್ 10 ರೂಪಾಯಿ ಏನಿರುತ್ತಾ ಇನ್ಸೂರೆನ್ಸ್. ಟೋಟಲ್ ಆಗಿ ಎಷ್ಟಾಯಿತು? ಇಲ್ಲಿ 50 ಆಯಿತಾ? ಸೊ ಇಲ್ಲಿ ಟೋಟಲ್ ನಮ್ಗೆ ಎಷ್ಟು ಬರುತ್ತಾ? 110 ಬರುತ್ತಾ? ಹಂಗಾರೆ ಇದೇನು ಪ್ರೀಮಿಯಮ್ ಮ್ಯಾಗ ಐತಿ ಲೆಕ್ಕ ಅಂತೇಳಿ ಅರ್ಥ. ಪಾರ್ ಒಳಗಿದ್ರೇನು ಅಮೌಂಟ್ ಎಷ್ಟು ಇತ್ತಲ್ಲ ಆ ಅಮೌಂಟ್ ಟೋಟಲ್ ಮಾಡಿದಾಗ ಮೂರು ಇವು ಟೋಟಲ್ ಮಾಡಿದಾಗ ಸೇಮ್ ಬಂತ, ಅದು ಪಾರ್. ಪ್ರೀಮಿಯಮ್ ಇತ್ತ ಜಾಸ್ತಿ ಬಂತ, ಅದು ಪ್ರೀಮಿಯಮ್. ಇಲ್ಲಿ ಕೊಡ್ತಾನೆ ಪ್ರಾಬ್ಲಮ್ ಒಳಗೆ ಇನ್ಕ್ಲೂಡಿಂಗ್ ಪ್ರೀಮಿಯಮ್ ಅಂತೇಳಿ ಕೊಡ್ತಾನೆ. ಸೊ ಈಗ 40 ಪ್ಲಸ್ 10 50 ಇಲ್ಲಿ ಅಲಾಟ್ಮೆಂಟ್ ಒಳಗೆ ಐತಿ. ಸೊ ಅಲಾಟ್ಮೆಂಟ್ ಇರುವಂತಹ ಪ್ರೀಮಿಯಮ್ ಬಿಟ್ಟು ಎಷ್ಟೈತಿ? 40 ಐತಿ. ಪ್ರೀಮಿಯಮ್ ಎಷ್ಟೈತಿ? 10 ಐತಿ. ಕ್ಲಿಯರ್? ಇದನ್ನು ನಾವೇನು ಮಾಡ್ತೀವಿ ನೋಡ್ಕೋಬೇಕಾಗತ್ತಾ. ಸೊ ಇಲ್ಲಿ ನೋಡಿರಿ, ಶೇರ್ ಅಪ್ಲಿಕೇಶನ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್. ಶೇರ್ ಅಲಾಟ್ಮೆಂಟಲ್ಲಿ ಎಷ್ಟೈತಿ ರೀ? 40 ರೂಪಾಯಿ ಐತಿ. ಎಷ್ಟೈತಿ ಟೋಟಲ್? ಎಷ್ಟು? 50 ರೂಪಾಯಿ ಐತಿ. ನೆಕ್ಸ್ಟ್ ಶೇರ್ ಕ್ಯಾಪಿಟಲ್ ಎಷ್ಟೈತಿ ರೀ? ನಿಜವಾಗ್ಲೂ ಶೇರ್ ಕ್ಯಾಪಿಟಲಲ್ಲಿ ಎಷ್ಟು ಹೋಗಬೇಕಿತ್ತು? 40 ರೂಪಾಯಿ ಹೋಗಬೇಕಿತ್ತು. ಸೆಕ್ಯೂರಿಟಿ ಪ್ರೀಮಿಯಮ್ ಎಷ್ಟೈತಿ? 10 ರೂಪಾಯಿ ಐತಿ. ಗೊತ್ತಾಯ್ತಾ? ಇಲ್ಲಿ 50 ರೂಪಾಯಿ ಇತ್ತು, 40 ಪ್ಲಸ್ 10 ಎಷ್ಟಾಯ್ತು? ಇಲ್ಲಿ 50 ಆಯಿತು. ಸೊ ಶೇರ್ ಸೆಕ್ಯೂರಿಟಿ ಪ್ರೀಮಿಯಮ್ ಅಂದ್ರೆ ಎಷ್ಟು ಪ್ರೀಮಿಯಮ್ ಐತಲ್ಲ, ಕ್ವಶನ್ ಒಳಗೆ ಕೊಟ್ಟಿರ್ತಾನೆ. ₹10 ಪರ್ ಪ್ರೀಮಿಯಮ್, ₹1 ಪರ್ ಪ್ರೀಮಿಯಮ್ ಅಂತೇಳಿ ಕೊಟ್ಟಿರ್ತಾನೆ. ಸೊ ಅದನ್ನು ಸಪ್ರೇಟ್ ಮಾಡ್ತೀವಿ. ಕ್ಯಾಪಿಟಲ್ ಅಂದರೆ ಎಲ್ಲೇನು? ಪ್ರೀಮಿಯಮನ್ನು ಬಿಟ್ಟು ಉಳಿದಿದ್ದು ಎಷ್ಟೈತಲ್ಲ ಅದನ್ನು ಟೋಟಲ್ ಶೇರ್ ಅಲಾಟ್ಮೆಂಟ್ ಅಂದ್ರೆ ಟೋಟಲ್ ಆಗಿ 2 ಕೋಟಿ ಎಷ್ಟು ಅದನ್ನು ಬರಿತೀವಿ. ಕ್ಲಿಯರ್? ಇದೇನು ಜರ್ನಲ್ ಎಂಟ್ರೀಸ್ ಅಟ್ ಪ್ರೀಮಿಯಮಲ್ಲಿ ನೋಡಿದ್ವಿ. ಕ್ಲಿಯರ್? ನೆಕ್ಸ್ಟ್ ಜರ್ನಲ್ ಎಂಟ್ರೀಸ್ ಫಾರ್ ಶೇರ್ ಫಾರ್ಫೀಚರ್ ಆ್ಯಂಡ್ ರೀಇಶ್ಯೂಡ್. ಇದು ಸಹ 12 ಮಾರ್ಕ್ಸಿಗೆ, ನಿಮಗೆ 12 ಮಾರ್ಕ್ಸಿಗೆ ಕೇಳುವುದು ಯಾವುದು ಎಂಟ್ರಿ ಅಂದರೆ ಇದೇ ಎಂಟ್ರಿ. ಯಾವಾಗ ಇಲ್ಲಿ 6 ಎಂಟ್ರಿಗಳನ್ನು ಮುಗಿಸ್ತೀರಲ್ಲ, ಇನ್ನು 3 ಎಂಟ್ರಿ ಬರೆದ್ರೆ ನಿಮಗೆ 12 ಮಾರ್ಕ್ಸಿಗೆ ಮುಗೀತು. ಗೊತ್ತಾಯ್ತಾ? ಇಲ್ಲಿ 6 ಎಂಟ್ರಿ ಎಷ್ಟು? 6 ಮಾರ್ಕ್ಸಿಗೆ. 9 ಎಂಟ್ರಿ ಎಷ್ಟು? 12 ಮಾರ್ಕಿಗೆ. ಕ್ಲಿಯರ್? ಇದಿಷ್ಟು. ಈಗ ಶೇರ್ ಫಾರ್ಫೀಚರ್ ಅಂದರೆ ಏನು? ರೀಇಶ್ಯೂಡ್ ಅಂದರೆ ಏನು? ಶೇರ್ ಫಾರ್ಫೀಚರ್ ಅಂದರೆ ಏನು? ಕಂಪನಿಯಾಗಿರುವಂತಹ ಡೈರೆಕ್ಟರ್ ಏನದಲ್ಲ, ಬೋರ್ಡ್ ಆಫ್ ಡೈರೆಕ್ಟರ್ ಶೇರ್ಸ್ಗಳನ್ನು ಇಶ್ಯೂ ಮಾಡಿರಲ್ಲ, ಆ ಶೇರ್ಸ್ಗಳನ್ನು ಕೊಟ್ಟಾರ. ನನಗೆ 1000 ಶೇರ್ಸ್ಗಳನ್ನು ಕೊಟ್ಟಾರ. ಅದರಾಗ 500 ಶೇರ್ಸ್ಗಳನ್ನು ರೊಕ್ಕನೇ ಕೊಟ್ಟಿಲ್ಲ. 500 ಶೇರ್ಸ್ಗಳದ್ದು ಅಮೌಂಟ್ ಕೊಟ್ಟಿಲ್ಲ. ಅವಾಗ ಏನು ಮಾಡ್ತಾರೆ? ಈ 500 ಶೇರ್ಸ್ಗಳನ್ನು ಕ್ಯಾನ್ಸಲ್ ಮಾಡ್ತಾರೆ. ಅವನ ಹೆಸರಲ್ಲಿ ಕ್ಯಾನ್ಸಲ್ ಮಾಡ್ತಾರೆ. ಮತ್ತು ಏನು ಮಾಡ್ತಾರೆ? ಕ್ಯಾನ್ಸಲ್ ಮಾಡಿ ರೀಇಶ್ಯೂ ಮಾಡ್ತಾರೆ. ಯಾರಿಗೆ ರೀ? ಪಬ್ಲಿಕ್ಕಿಗೆ ಮತ್ತು ವಾಪಸ್. ರೇಟ್ ಏನೈತಲ್ಲ ಕಡಿಮೆ ಮಾಡ್ತಾರೆ. ಮೊದಲು 100 ರೂಪಾಯಿಗೆ ಒಂದು ಶೇರ್ ಇತ್ತಲ್ಲ, ಈಗ ಏನು ಮಾಡ್ತಾರೆ? 80 ರೂಪಾಯಿಗೆ ಮಾಡ್ಬೋದು. ಸೊ ರೇಟ್ ಏನು ಮಾಡ್ತಾರೆ? ಕಡಿಮೆಗೆ ಮಾರಾಟ. ಯಾಕಂದರೆ ಒಂದು ವಸ್ತುವನ್ನು ಒಂದು ಸರಿ ಖರೀದಿ ಮಾಡಿದ್ದನ್ನು ವಾಪಸ್ ಕ್ಯಾನ್ಸಲ್ ಮಾಡಿ ಇನ್ನೊಬ್ರಿಗೆ ಮಾರಾಟ ಮಾಡಬೇಕಂದ್ರೆ ವಸ್ತುವಿನ ರೇಟ್ ಕಡಿಮೆ ಮಾಡ್ತೀವಲ್ಲ, ಹಾಗೆ ಶೇರ್ಸ್ ಬೆಲೆ ಸಹ ಕಡಿಮೆ ಆಗುತ್ತಾ. ಅಂಥ ಟೈಮ್ ಒಳಗೆ ಆ ಶೇರ್ಸ್ ಕ್ಯಾನ್ಸಲ್ ಆಗೋದಕ್ಕೆ ಏನು ಹೇಳ್ತೀವಿ ನಾವು? ಫಾರ್ಫೀಚರ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಕ್ಯಾನ್ಸಲ್ ಆದ್ರೆ ಫಾರ್ಫೀಚರ್. ರೀಇಶ್ಯೂ ಅಂದರೆ ಏನು? ವಾಪಸ್ ಅದನ್ನೇ ನಾವು ಏನು ಮಾಡ್ತೀವಿ? ಬೇರೆಯೊಬ್ಬರಿಗೆ ಕೊಡ್ತಾ ಇದ್ದೀವಿ, ಕಡಿಮೆ ಅಮೌಂಟಲ್ಲಿ ಕೊಡ್ತೀವಿ. ಇದಕ್ಕೆ ಎಂಟ್ರಿ ಏನು ಅಂತಂದ್ರೆ ಫಸ್ಟ್ ನೋಡಿರಿ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಫಾರ್ಫೀಚರ್ ಶೇರ್ಸ್ ಅಕೌಂಟ್ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಇಲ್ಲಿ ನೋಡಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ರಿ. ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಏನು? ಟೋಟಲ್ ಆಗಿ ಕ್ಯಾಪಿಟಲ್ ಎಷ್ಟೈತಲ್ಲ, ಬೆಲೆ ಎಷ್ಟೈತಲ್ಲ, 100 ರೂಪಾಯಿ ಅಂತ ಹೇಳಿದ್ರು. ಹೌದಾ? ಮೊದಲು 100 ರೂಪಾಯಿಗೆ ಮಾರಾಟ ಮಾಡಕತ್ತಿದ್ರು. ಆ 100 ರೂಪಾಯಿದೇ ನಾವು ಹೇಳ್ತೀವಿ ಶೇರ್ ಕ್ಯಾಪಿಟಲ್. ಎಷ್ಟು ಸಾವಿರ ಶೇರ್ಸ್ಗಳು ಹೊಂಟಿಲ್ಲ, ಕ್ಯಾನ್ಸಲ್ ಮಾಡ್ಯಾರ? 500 ಶೇರ್ಸ್ಗಳು. ಈ 500 ಶೇರ್ಸನ್ನು ಮೊದಲು ಯಾವುದಕ್ಕೆ ಮಾರಾಟ ಮಾಡಿದ್ವಲ್ಲ, 100 ರೂಪಾಯಿಗೆ ಮಾರಾಟ ಮಾಡಿದ್ವಲ್ಲ, ಅದು ಟೋಟಲ್ ಶೇರ್ ಕ್ಯಾಪಿಟಲ್ ಇಷ್ಟು ಬರಬೇಕಾಗಿತ್ತು.
ಬಟ್ ಏನಾಗೈತಿ ಈಗ ಶೇರ್ ಫಾರ್ಫೀಚರ್ಡ್ ಆಗೈತಿ. ಫಾರ್ಫೀಟೆಡ್ ಶೇರ್ಸ್ ಅಂದರೆ ಕ್ಯಾನ್ಸಲ್ ಆಗೈತಿ. ಕ್ಯಾನ್ಸಲ್ ಈಗ ಎಷ್ಟು ಕ್ಯಾನ್ಸಲ್ ಆಗೈತಿ ಅಂತ ನೋಡ್ಬೇಕು. ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ಒಳಗೆ ನೋಡ್ರಿ, ಇಲ್ಲಿ ನೋಡ್ರಿ, ಇದು ಎಕ್ಸಾಂಪಲ್ ತೊಗೊಂಡಿದ್ದು. ಅಪ್ಲಿಕೇಶನ್ ಒಳಗೆ 50 ಬಂದೈತಿ, ಅಲಾಟ್ಮೆಂಟ್ ಒಳಗೆ 40 ಬಂದೈತಿ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಒಳಗೆ 10 ರೂಪಾಯಿ ಬರಬೇಕಿತ್ತು. ಬಟ್ ಏನಾಗೈತಿ, 500 ಶೇರ್ಸ್ ಕೊಟ್ಟೇ ಇಲ್ಲ ಅವ ಎಲ್ಲಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ. ಹಾಗಾಗಿ ಬಂದಿದ್ದೆಷ್ಟು, 40 + 50, 2 ಬಂದವು, ಅಪ್ಲಿಕೇಶನ್ ರೊಕ್ಕ, ಅಲಾಟ್ಮೆಂಟ್ ರೊಕ್ಕ. ಸೊ ಇಲ್ಲಿ 90 ರೂಪಾಯಿ ಬಂದೈತಿ. ಸೊ ಈಗ 90 ರೂಪಾಯಿ ಬಂದೈತಲ್ಲ, ಇದೇನು ಶೇರ್ ಫಾರ್ಫೀಚರ್ ಅಕೌಂಟ್. ನೆಕ್ಸ್ಟ್ ಇನ್ನೂ ಎಷ್ಟು ಬರ್ಬೇಕು ರೀ, 10 ರೂಪಾಯಿ ಏನೈತಲ್ಲ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಇಲ್ಲಿ ಕೊಟ್ಬಿಡ ನೋಡ್ರಿ, ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಅಂತೇಳಿ. ಎಷ್ಟು ಬರಬೇಕು, 10 ರೂಪಾಯಿ. ಇದೆಲ್ಲಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟಲ್ಲಿ ಹೋಗುತ್ತೆ. ಕ್ಲಿಯರ್. ನೆಕ್ಸ್ಟ್ ಇಲ್ಲಿ ಬೀಯಿಂಗ್ ನೋಡ್ರಿ, ಫಾರ್ಫೀಚರ್ ಆಫ್ ಶೇರ್ಸ್ ಫಾರ್ ನಾನ್ ಪೇಮೆಂಟ್ ಆಫ್ ಶೇರ್ಸ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಫಾರ್ಫೀಚರ್ ಆಫ್ ಶೇರ್ಸ್ ಫಾರ್ ನಾನ್ ಪೇಮೆಂಟ್ ಆಫ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಂತ ಹೇಳ್ತೀವಿ. ಅಂದ್ರೆ ಫಾರ್ಫೀಚರ್ ಮಾಡಿಬಿಟ್ಟಿವಿ, ಶೇರ್ಸ್ಗಳನ್ನು ಕ್ಯಾನ್ಸಲ್ ಮಾಡೀವಿ. ಯಾಕೆ ಅಂತಂದ್ರೆ ನಾನ್ ಪೇಮೆಂಟ್ ಕಟ್ಟಿಲ್ಲ ಅವರು, ಅದಕ್ಕಾಗಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ದ ಅಮೌಂಟನ್ನು ಕ್ಯಾನ್ಸಲ್ ಮಾಡೀವಿ. ಈಗ ನಾನು ಥಿಯರಿ ಪಾರ್ಟ್ ಹೇಳಾಕತ್ತೈತಿ ನಿಮ್ಗೆ, ಆಯಿತಾ. ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಪ್ರಾಬ್ಲಮ್ ಮಾಡುವಾಗ ಭಾಳಷ್ಟು ಸುಲಭವಾಗಲಿ ಅಂತ ಹೇಳ್ತಾ ಇರೋದು. ಇಲ್ಲಿ ಶೇರ್ ಕ್ಯಾಪಿಟಲ್ ಅಂದರೆ ಏನು, ಎಷ್ಟಕ್ಕೆ ಮಾರಿದ್ದೀವಲ್ಲ ಅದೇ ಅಮೌಂಟನ್ನು ತೊಗೊಳ್ತೀವಿ. ಫಾರ್ಫೀಚರಲ್ಲಿ ಎಷ್ಟು ಅಮೌಂಟ್ ಬಂದೈತಿ, ಅಲಾಟ್ಮೆಂಟಲ್ಲಿ ಎಷ್ಟು, ಅಪ್ಲಿಕೇಶನಲ್ಲಿ ಎಷ್ಟು, ಅಷ್ಟೇ ಬಂದಿರುತ್ತೆ. ಕ್ಯಾನ್ಸಲ್ ಎಲ್ಲಿ ಆಗುತ್ತೆ ಅಂತಂದ್ರೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಒಳಗೆ ಆಗುತ್ತೆ. ಗೊತ್ತಾಯ್ತಾ. ಇದು ಎಲ್ಲ ಪ್ರಾಬ್ಲಮ್ ಒಳಗೂ ಇಲ್ಲೇ ಕೊಡ್ತಾನೆ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಅದನ್ನು ಬಿಟ್ಟು ಇವು ಎರಡನ್ನು ಕೂಡಿಸಿ ಇಲ್ಲಿ ತೊಗೋತೀವಿ. ಇದು ಉಳಿದಿದ್ದು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟು ಬರಬೇಕಿತ್ತು ಅದನ್ನೇ ಇಲ್ಲಿ ತೊಗೊಳ್ತೀವಿ. ಕ್ಲಿಯರ್. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಫಾರ್ಫೀಚರ್ ಶೇರ್ಸ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್. ಇಲ್ಲಿ ನೋಡ್ರಿ, ಬ್ಯಾಂಕ್ ಅಕೌಂಟ್ ಇಲ್ಲಿ ರೀಇಶ್ಯೂ ಮಾಡ್ತೀವಿ. ಈಗ ವಾಪಸ್ಸು 80 ರೂಪಾಯಿಗೆ ಮಾರಾಟ ಮಾಡೋದು ಎಲ್ಲಿ ಬರುತ್ತಾ, ಇಲ್ಲಿ 8ನೇ ಎಂಟ್ರಿ ಒಳಗೆ ಬರುತ್ತೆ. ಕ್ಲಿಯರ್. ಇಲ್ಲಿ ಬರೀ ಕ್ಯಾನ್ಸಲ್ ಮಾಡಿದ್ದೀವಿ ನಾವು, ಶೇರ್ಸನ್ನು ಕ್ಯಾನ್ಸಲ್ ಮಾಡಿದ್ದೀವಿ. ಇದಕ್ಕೆ ನಾನ್ ಪೇಮೆಂಟ್ ಆಫ್ ಅ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, ಹಣ ಕೊಡಲಾರ ಸಂಬಂಧ ಕ್ಯಾನ್ಸಲ್ ಮಾಡಿದ್ವಿ. ಇಲ್ಲಿ ರೀಇಶ್ಯೂ ಮಾಡ್ತೀವಿ. ರೀಇಶ್ಯೂ ಎಷ್ಟಕ್ಕಾಗತ್ತೆ ರೀ, 80 ರೂಪಾಯಿಗಾಗತ್ತಾ. ಈ 80 ರೂಪಾಯಿ ಆಯಿತಾ. ಎಷ್ಟು ಶೇರ್ಸ್ ಅದಾವು, 500 ಶೇರ್ಸ್ ರೀ, ಮುಗೀತಿಲ್ಲಿ. ಬ್ಯಾಂಕ್ ಅಕೌಂಟಿಗೆ ಅಷ್ಟು ಬರಬೇಕಾಗಿತ್ತು. ಬಟ್ ಶೇರ್ಸ್ ಏನಿದೆ, ಫಾರ್ಫೀಚರ್ ಶೇರ್ಸ್ ಈಗ ಕ್ಯಾನ್ಸಲ್ ಆಗಿದೆ ಎಷ್ಟು, ಈಗ ಕ್ಯಾನ್ಸಲ್ ಮಾಡಿದ್ದೆಷ್ಟು, ನಾವು ಎಷ್ಟು ಬರಬೇಕಾಗಿತ್ತು ಆ್ಯಕ್ಚುಲಾಗಿ, ಫಾರ್ಫೀಟ್ ಆಗಿದೆ, ಕ್ಯಾನ್ಸಲ್ ಆಗಿದೆ ಎಷ್ಟು, ಈಗ 80 ರೂಪಾಯಿಗೆ ಮಾರಾಟ ಮಾಡಕತ್ತೀವಿ. ಹಾಗಾದ್ರೆ ಒಂದು ಶೇರಿನ ಬೆಲೆ ಎಷ್ಟಿತ್ತು ರೀ, ಮೊದಲು 100 ರೂಪಾಯಿ ಇತ್ತು ರೀ. ಈಗ ಎಷ್ಟಕ್ಕೆ ಮಾರಾಟ ಮಾಡತ್ತೀವಿ, 80 ರೂಪಾಯಿಗೆ. ಎಷ್ಟು ಕಡಿಮೆ ಮಾರಾಟ ಮಾಡಕತ್ತೀವಿ, 20 ರೂಪಾಯಿ ಕಡಿಮೆಗೆ. ಇದು ಏನು, ಫಾರ್ಫೀಚರ್. ಎಷ್ಟು ಶೇರ್ಸು, 20 ರೂಪಾಯಿ 500 ಶೇರ್ಸಿಂದ ಬರಬೇಕಾಗಿತ್ತು, ಬಟ್ ಬಂದಿಲ್ಲ. ಶೇರ್ ಏನೈತಿ, ಕ್ಯಾನ್ಸಲ್ ಆಗಿದೆ. ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಟೋಟಲ್ ಆಗಿ ಓವರಲ್ ಆಗಿ ಎಷ್ಟು, 100 ಶೇರಿಗೆ 100 ರೂಪಾಯಿಗೆ 500 ಶೇರನ್ನು ಮಾರಾಟ ಮಾಡಿದಾಗ ಅಮೌಂಟ್ ಎಷ್ಟು ಬರಬೇಕಿತ್ತು ಅದನ್ನು ನೋಡ್ತೀವಿ. ಗೊತ್ತಾಯ್ತಾ. ಇಲ್ಲಿ ರೀಇಶ್ಯೂ ಮಾಡಿದ್ದು 80 ರೂಪಾಯಿಗೆ. ಈಗ 80 ರೂಪಾಯಿಗೆ ಎಷ್ಟು ಕಡಿಮೆ ಮಾರಾಟ ಮಾಡಿದ್ದು ಅದಕ್ಕೆ ಗುಣಾಕಾರ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕ್ಯಾಪಿಟಲ್ ಟೋಟಲ್ ಓವರಾಲ್ 100 ರೂಪಾಯಿಗೆ ಬಂದಾಗ ಎಷ್ಟು ಬರ್ತಿತ್ತು ಅನ್ನೋದನ್ನು ನೋಡಬೇಕಾಗುತ್ತೆ. ಬೀಯಿಂಗ್ ನೋಡ್ರಿ, ರೀಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್ ಅಂತ ಹೇಳ್ತೀವಿ. ಕ್ಲಿಯರ್. ನೆಕ್ಸ್ಟ್ ಲಾಸ್ಟ್ ಎಂಟ್ರಿ ಬರುತ್ತೆ. ಇಲ್ಲಿ ಏನು ಮಾಡ್ತೀವಿ, ಶೇರ್ಸ್ಗಳನ್ನು ಫಾರ್ಫಿಟೆಡ್ ಯಾವ ಕ್ಯಾನ್ಸಲ್ ಆಗಿದೆ ಶೇರ್ಸ್ ಸಿಗಲ್ಲ ಅವು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಇಲ್ಲಿ ನೋಡ್ರಿ, ಟ್ರಾನ್ಸ್ಫರ್ ಹೆಂಗೆ ಮಾಡೋದ್ರಿ, ಇದನ್ನು ಚಂದಗೆ ನೆನ್ಪಿಟ್ಕೊಳ್ರಿ. ಇಲ್ಲಿ ಟು ಫಾರ್ಫಿಟೆಡ್, ಕಲರ್ ಬೇರೆ ತೊಗೊಳೋಣ ಗೊತ್ತಾಗುತ್ತೆ. ಟು ಫಾರ್ಫಿಟೆಡ್ ಅಂತ ಐತಿ. ಇಲ್ಲಿ 7th ಎಂಟ್ರಿ, 7ನೇ ಎಂಟ್ರಿ ಒಳಗೆ ಟು ಫಾರ್ಫಿಟೆಡ್ ಶೇರ್ ಅಕೌಂಟ್. ನೆಕ್ಸ್ಟ್ ಇಲ್ಲಿ 8th ಎಂಟ್ರಿ ಒಳಗೂ ಫಾರ್ಫಿಟೆಡ್ ಶೇರ್ಸ್ ಅಂತ ಐತಿ. ಹೌದಾ. ಸೊ ಈಗ ಇಲ್ಲಿ ಯಾವ ಅಮೌಂಟ್ ಬರಿಬೇಕು ರೀ, ಶೇರ್ ಫಾರ್ಫಿಟೆಡ್ ಅಂದ್ರೆ ಇದ್ರೊಳಗೆ ಇದನ್ನು ಕಳೆದು ಬಿಡ್ಬೇಕು. ಯಾವುದು, 7th ಎಂಟ್ರಿಯಲ್ಲಿ ಫಾರ್ಫಿಟೆಡ್ ಶೇರ್ಸ್ ಎಷ್ಟು ಕ್ಯಾನ್ಸಲ್ ಆಗಿತ್ತು, ಹಾಗೆ ಇಲ್ಲಿ ಎಷ್ಟು ಬರಬೇಕಾಗಿತ್ತು, ಎರಡನ್ನು ಕಳೆದ್ರೆ ಇಲ್ಲಿ ನಮ್ಗೆ
ಬರೆಯುವಂಥದ್ದು. ಡೆಬಿಟ್ ಕ್ರೆಡಿಟ್ ಸೈಡಿಗೆ ಬರೆದುಬಿಡೋದು. ಇದ್ರಾಗ ಇದನ್ನು ಕಳಿಬಿಡೋಕು. ಎಲ್ಲಿ ಇದು ಡೆಬಿಟ್ ಸೈಡ್ ಬಂದಿರುತ್ತೆ, ಇದನ್ನು ಡೆಬಿಟ್ ಸೈಡ್, ಇದನ್ನು ಡೆಬಿಟ್ ಸೈಡ್ ಬಂದಿರುತ್ತೆ, ಇದು ಕ್ರೆಡಿಟ್ ಸೈಡಿಗೆ ಇರುತ್ತೆ. ಇದ್ರಾಗ ಇದನ್ನು ಕಳೆದುಬಿಟ್ರೆ ಏನಾಗುತ್ತೆ ನಮ್ಗೆ, ಲಾಸ್ಟ್ ನಮಗೆ ಕ್ಯಾಪಿಟಲ್ ರಿಸರ್ವ್ ಅಮೌಂಟ್ ಬರುತ್ತಾ. ಬೀಯಿಂಗ್ ನೋಡ್ರಿ, ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಏನು ಕ್ಯಾನ್ಸಲ್ ಆಗಿತ್ತಲ್ಲ ಶೇರ್ಸ್ಗಳು, ಅವುಗಳನ್ನು ಇಲ್ಲಿ ಕ್ಯಾಪಿಟಲ್ ರಿಸರ್ವ್ಗೆ ನಾವು ಏನು ಮಾಡತ್ತೀವಿ, ಟ್ರಾನ್ಸ್ಫರ್ ಮಾಡಕತ್ತೀವಿ. ಕ್ಲಿಯರ್? ಇದಿಷ್ಟು ಏನೋ ನಿಮ್ಮದು ಜರ್ನಲ್ ಎಂಟ್ರೀಸ್, ಬರೀ ಥಿಯರಿ ಕ್ಲಾಸ್ ಆಯ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. 12 ಮಾರ್ಕ್ಸಿಂದ ಪ್ರಾಬ್ಲಮ್ಸ್. ಫಸ್ಟ್ ಸಿಂಪಲ್ ಪ್ರಾಬ್ಲಮಿಂದ ಹಿಡಿದು ನೆಕ್ಸ್ಟ್ ಪಾರ್ ಮಾಡೋಣ. ಪಾರ್ ಆದಮೇಲೆ ಪ್ರೀಮಿಯಮನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಕ್ಲಿಯರ್? ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ.